ನಮಸ್ಕಾರ ಸ್ನೇಹಿತರೆ. ಪೀಕಾ ಅನ್ನೋ ಹುಡುಗಿ ಇಂಡೋನೇಷ್ಯಾದ ಲೆಂಬಾಯುಂಗ್ ಅನ್ನೋ ಹಾಸ್ಪಿಟಲ್ ಅಲ್ಲಿ ಇಂಟರ್ನ್ಶಿಪ್ಗೆ ಅಂತ ಹೋಗಿದ್ದಾಗ ತನಿಗೆ ಮತ್ತೆ ತನ್ನ ಫ್ರೆಂಡ್ ಜೊತೆ ಅಲ್ಲಿ ಏನೇನ್ ನಡೀತು, ಎಂತ ಭಯಾನಕ ಅನುಭವಗಳಾಯ್ತು ಅಂತ 2022ರಲ್ಲಿ ಪೀಕಾ ತನ್ನ ಟ್ವಿಟರ್ ಅಕೌಂಟ್ ಅಲ್ಲಿ ಸ್ಟೋರಿನ ಅಪ್ಲೋಡ್ ಮಾಡಿರ್ತಾಳೆ. ಅದೇ ಸ್ಟೋರಿಯಿಂದ ಇನ್ಸ್ಪೈರ್ ಆಗಿ ಲೆಂಬಾಯುಂಗ್ ಅನ್ನೋ ಹಾರರ್ ಮೂವಿಯನ್ನ ಮಾಡ್ತಾರೆ. ಹಾಸ್ಪಿಟಲ್ ಅಲ್ಲಿ ಏನ್ ನಡೆದಿತ್ತು ಅನ್ನೋದನ್ನ ತಿಳ್ಕೊಂಡು ಅದರ ಸುತ್ತ ಒಂದು ದೊಡ್ಡ ಕಥೆಯನ್ನ ಬರೆದು ಈ ಮೂವಿಯಲ್ಲಿ ತೋರಿಸಿದರೆ. ಈ ವಿಡಿಯೋಲಿ ಲೆಂಬಾಯುಂಗ್ ಮೂವಿಯ ಸ್ಟೋರಿಯನ್ನ ನೋಡೋಣ. ಮೂವಿ ಕ್ವಾಲಿಟಿ ಸ್ವಲ್ಪ ಚೆನ್ನಾಗಿಲ್ಲ ಸ್ನೇಹಿತರೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಅಲ್ಲೇ ಈ ಮೂವಿ ಇತ್ತು, ಅದರಲ್ಲೂ ಸಬ್ ಟೈಟಲ್ಸ್ ಇಂಗ್ಲಿಷ್ ಅಲ್ಲಿ ಇತ್ತು. ಆದ್ರೆ ನಾನು ವಿಡಿಯೋ ಮಾಡೋ ಅಷ್ಟರಲ್ಲಿ ಡಿಲೀಟ್ ಆಗೋಗಿತ್ತು. ಈಗ ತುಂಬಾನೇ ಜನ ಈ ಮೂವಿ ಎಕ್ಸ್ಪ್ಲೈನ್ ಮಾಡೋಕೆ ಕೇಳ್ತಿದ್ದೀರಾ ಅಂತ ಇಂಟರ್ನೆಟ್ ಜಾಲಾಡಿ ಕೊನೆಗೆ ಸಬ್ ಟೈಟಲ್ಸ್ ನ ಹುಡುಕಿ ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಕ್ವಾಲಿಟಿ ಇಷ್ಟ ಆಗ್ಲಿಲ್ಲ ಅಂದ್ರೂ ಕತೆ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಸ್ನೇಹಿತರೆ. ವಿಡಿಯೋ ಅಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಆನ್ ಮಾಡೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ತಾಂತ್ರಿ ಅನ್ನೋ ಹುಡುಗಿ ಒಂದು ಹಾಸ್ಪಿಟಲ್ ನ ಹೈಡ್ರೋಥೆರಪಿ ರೂಮ್ ಅಲ್ಲಿ ಇದ್ದಾಳೆ. ಅದೇ ಪ್ರೆಗ್ನೆಂಟ್ ಮಹಿಳೆಯರಿಗೆ ಬಾತ್ ಟಬ್ ನ ನೀರಲ್ಲಿ ಮಲಗಿಸಿ ಡೆಲಿವರಿಗೆ ಹೆಲ್ಪ್ ಮಾಡ್ತಾರಲ್ಲ ಆ ರೂಮ್ ಇದು. ತಾಂತ್ರಿ ಇಲ್ಲಿ ಯಾರೋ ಇವಳಿಗೆ ಹೊಡೆದು ನೀರಲ್ಲಿ ಮುಳುಗಿಸ್ತಾ ಇರೋದನ್ನ ನೆನ್ಪು ಮಾಡ್ಕೊಂಡು ಎಚ್ಚರಗೊಂಡಾಗ ನೋಡ್ತೀವಿ ಇವಳು ನೇಣು ಹಾಕೊಂಡು ನೇತಾಡ್ತಿರೋದು. ನೆಲದಲ್ಲಿ ರಕ್ತ, ಕಟ್ಟಾಗಿರೋ ಕೂದಲು ಎಲ್ಲ ಬಿದ್ದಿರೋದು ನೋಡಿದ್ರೆ ಈ ಜಾಗದಲ್ಲಿ ಏನೋ ನಡಿಬಾರ್ದು ನಡೆದಿದೆ. ಅದೇನು ಅಂತ ಮುಂದೆ ನೋಡೋಣ. ಸದ್ಯಕ್ಕೆ ನಾವು ಹಿಂದಕ್ಕೆ ಹೋಗ್ತೀವಿ. ತಾಂತ್ರಿ ಇದೇ ಹಾಸ್ಪಿಟಲ್ ಅಲ್ಲಿ ನರ್ಸ್ ಆಗಿ ಕೆಲಸ ಮಾಡೋದು. ತನ್ನ ಕ್ಲೋಸ್ ಫ್ರೆಂಡ್ ಈದಾ ಜೊತೆ ಸೇರಿ ಪ್ರೆಗ್ನೆಂಟ್ ಮಹಿಳೆಯರಿಗೆ ಡೆಲಿವರಿ ಮಾಡಿಸ್ತಿರ್ತಾಳೆ. ಈದಾ ತಾಂತ್ರಿಗಿಂತ ವಯಸ್ಸಿನಲ್ಲಿ ದೊಡ್ಡವಳು, ಆದ್ರೂ ಇಬ್ರು ತುಂಬಾನೇ ಕ್ಲೋಸ್ ಇರ್ತಾರೆ. ಆದ್ರೆ ಯಾಕೋ ಕೆಲವು ದಿನಗಳಿಂದ ತಾಂತ್ರಿ ಯಾವ್ದೋ ಕಾರಣಕ್ಕೆ ಬೇಜಾರ್ ಮಾಡ್ಕೊಂಡಿದ್ದಾಳೆ. ಈದಾ ಹತ್ರನು ಏನು ಹೇಳ್ಕೊಂತಿರಲ್ಲ. ಈಗ ಪ್ರೆಸೆಂಟ್ ಗೆ ಬರ್ತೀವಿ. ಈದಾ ಒಬ್ಳು ಪ್ರೆಗ್ನೆಂಟ್ ಮಹಿಳೆಯನ್ನ ಹೈಡ್ರೋಥೆರಪಿಗೆ ಅಂತ ರೂಮ್ ಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಏನನ್ನೋ ನೋಡಿ ಜೋರಾಗಿ ಕಿರ್ಚ್ಕೊಂತಾಳೆ. ವೀಲ್ ಚೇರ್ ಮೇಲಿದ್ದ ಗರ್ಭಿಣಿ ಮಹಿಳೆ ಗಾಬರಿಯಾಗಿ ಏನು ಅಂತ ನೋಡಿದ್ರೆ ಅದು ಜಿರಳೆ ಅಷ್ಟೇ. ಇನ್ನೊಂದ್ ಸ್ವಲ್ಪ ಯಾಮಾರಿದಿದ್ರೆ ನನಗೆ ಇಲ್ಲೇ ಡೆಲಿವರಿ ಆಗೋಗೋದು, ಏನ್ ಕಿರ್ಚ್ಕೊಂಡ್ರಿ ಅಂದಾಗ ಈದಾ ಸಮಾಧಾನ ಮಾಡ್ಕೊಂಡು ಬಾತ್ ಟಬ್ ಹತ್ರ ಕರ್ಕೊಂಡು ಹೋದಾಗ ಈಗ ಈ ಗರ್ಭಿಣಿ ಮಹಿಳೆ ಕಿರ್ಚ್ಕೊಂತಾಳೆ. ತಾಂತ್ರಿ ನೇಣು ಹಾಕೊಂಡಿರೋದನ್ನ ನೋಡಿ ತಾಂತ್ರಿ ಇನ್ನೂ ಬದುಕಿದಾಳೆ, ಬಾಡಿ ಅಲ್ಲಾಡ್ತಿದೆ, ಏನಾದ್ರೂ ಮಾಡಿ ಉಳಿಸ್ಕೋಬಹುದಾಗಿತ್ತು. ಆದ್ರೆ ಎಲ್ಲರೂ ಬಂದು ಕಾಪಾಡೋ ಅಷ್ಟರಲ್ಲಿ ತಾಂತ್ರಿ ಸಾವನ್ನಪ್ತಾಳೆ. ಈಗ ಕತೆ 5 ವರ್ಷ ಮುಂದಕ್ಕೆ ಹೋಗುತ್ತೆ. ಆರುಮ್ ಮತ್ತೆ ಪೀಕಾ ಅನ್ನೋ ಫ್ರೆಂಡ್ಸ್ ಇಬ್ರು ಮೆಡಿಕಲ್ ಸ್ಟೂಡೆಂಟ್ಸ್ ಆಗಿದ್ದಾರೆ. ಇಂಟರ್ನ್ಶಿಪ್ ಗೆ ಅಂತ ಲೆಂಬಾಯುಂಗ್ ಹಾಸ್ಪಿಟಲ್ ಗೆ ಬರ್ತಾರೆ. ಇದೇ ಹಾಸ್ಪಿಟಲ್ ಅಲ್ಲಿ 5 ವರ್ಷದ ಹಿಂದೆ ತಾಂತ್ರಿ ಸಾವನ್ನಪ್ಪಿದ್ದು. ಆಗ್ಲೇ ಹಾಸ್ಪಿಟಲ್ ನ ಕ್ಲೋಸ್ ಮಾಡಿರ್ತಾರೆ. ಈಗ ಮತ್ತೆ ಹೊಸದಾಗಿ ಓಪನ್ ಮಾಡ್ತಿದ್ದಾರೆ. ಹಾಸ್ಪಿಟಲ್ ನ ಹೊರಗೇನೆ ಹೇರು ಅನ್ನೋ ವ್ಯಕ್ತಿಯನ್ನ ಇವರಿಬ್ರು ಭೇಟಿ ಆಗ್ತಾರೆ. ಇವನು ಆಂಬುಲೆನ್ಸ್ ಡ್ರೈವರ್ ಆಗಿ ಮತ್ತೆ ಹಾಸ್ಪಿಟಲ್ ಅಲ್ಲಿ ಸಣ್ಣ ಪುಟ್ಟ ಕೆಲಸ ಏನೇ ಇದ್ರು ಮಾಡೋದ್ರ ಜೊತೆಗೆ ಯಾವಾಗ್ಲೂ ಹುಡುಗಿರ್ ಕಡೆನೆ ಗಮನ ಇರುತ್ತೆ. ಈಗ್ಲೂ ಇವರಿಬ್ಬರನ್ನ ಕೆಟ್ಟ ದೃಷ್ಟಿಯಲ್ಲಿ ಟಾಪ್ ಟು ಬಾಟಮ್ ನೋಡ್ತಾ ಇದ್ದಾನೆ. ಪೀಕಾ ಮತ್ತೆ ಆರುಮ್ ಡಾಕ್ಟರ್ ರಿಂಗೋ ಜೊತೆ ಮಾತಾಡಿದಾಗ ಇವರು ಹೆಣ್ಣು ಮಕ್ಕಳನ್ನ ಇಂಟರ್ನ್ಶಿಪ್ ಗೆ ಸೇರ್ಸ್ಕೊಳ್ಳೋಕೆ ಒಪ್ಕೊಂತಿಲ್ಲ. ಈದಾನ ಕರೆದು ಇವರಿಬ್ರಿಗೂ ಉಳ್ಕೊಳ್ಳೋಕೆ ಜಾಗ ಮಾಡ್ಕೊಡಿ, ನಾನು ಡಾಕ್ಟರ್ ಟೇಟೋ ಜೊತೆ ಮಾತಾಡಿ ಏನ್ ಮಾಡೋದು ಅಂತ ಹೇಳ್ತೀನಿ ಅಂತ ಹೇಳಿ ಹೋಗ್ತಾರೆ. ಈದಾ ಇವರಿಬ್ಬರನ್ನ ಒಳಗೆ ಕರ್ಕೊಂಡ್ ಬರ್ಬೇಕಾದ್ರೆ ಗೋಡೆ ಮೇಲೆ ಒಬ್ರು ಡಾಕ್ಟರ್ ನ ಫೋಟೋ ನೋಡಿ ಯಾರದು ಅಂತ ಪೀಕಾ ಕೇಳಿದಾಗ ಈ ಹಾಸ್ಪಿಟಲ್ ನ ಓನರ್ ಡಾಕ್ಟರ್ ಬೇಗಸ್ ಅವರು ಅಂತ ಹೇಳ್ತಾಳೆ. ಆಮೇಲೆ ಇವರನ್ನ ರೂಮ್ ಹತ್ರ ಕರ್ಕೊಂಡ್ ಬಂದಾಗ ಆರುಮ್ ತನ್ನ ಬಾಯ್ ಫ್ರೆಂಡ್ ದೀಮಾಸ್ ಜೊತೆ ಪೀಕಾಗೆ ಕೇಳಿಸ್ದಂಗೆ ಮಾತಾಡ್ತಿದ್ದಾಳೆ. ಏನಂದ್ರೆ ಇವಳು ಮದುವೆ ಮುಂಚೆನೆ ಪ್ರೆಗ್ನೆಂಟ್ ಆಗಿದ್ದಾಳೆ. ದೀಮಸ್ ಮಗು ಬೇಡ ಅಂತಿದ್ದಾನೆ. ಹಾಗಾಗಿ ಅಬೋರ್ಷನ್ ಪಿಲ್ಸ್ ತಗೊಂತಾ ಇರೋದ್ರಿಂದ ಅದರ ಸೈಡ್ ಎಫೆಕ್ಟ್ಸ್ ಇಂದ ಇವಳಿಗೆ ಹುಷಾರಿಲ್ದಂಗಾಗಿದೆ. ಪದೇ ಪದೇ ವಾಂತಿ ಮಾಡ್ಕೊಂತಿದ್ದಾಳೆ, ಬ್ಲೀಡಿಂಗ್ ಜಾಸ್ತಿ ಆಗ್ತಿದೆ. ಹಾಗಾಗಿ ಈಗ ವಾಶ್ರೂಮ್ ಹುಡ್ಕೊಂಡ್ ಬಂದಾಗ ಹಾಸ್ಪಿಟಲ್ ನ ಈಗ ಓಪನ್ ಮಾಡ್ತಿದ್ದಾರಲ್ಲ ಅದಕ್ಕೆ ಇನ್ನೂ ಕೆಲಸ ನಡೀತಿದೆ. ಬೇರೆ ಬಾತ್ರೂಮ್ ಯಾವ್ದಾದ್ರು ಇದೆಯಾ ಅಂತ ಮುಂದೆ ಹೋಗ್ಬೇಕಾದ್ರೆ ಹೈಡ್ರೋಥೆರಪಿ ರೂಮ್ ನ ಹೊರಗೇನೆ ತಾಂತ್ರಿಯ ಆತ್ಮ ಕೂತಿರೋದು ನಾವು ನೋಡ್ತೀವಿ. ತಾಂತ್ರಿ ಹಿಂದೆಯಿಂದ ಆರುಮ್ ನ ಟಚ್ ಮಾಡೋಕೆ ಬಂದವಳು ಆರುಮ್ ಹಿಂದೆ ತಿರುಗ್ತಿದ್ದಂಗೆ ಸೈಲೆಂಟ್ ಆಗಿ ಇಲ್ಲಿಂದ ಹೈಡ್ರೋಥೆರಪಿ ರೂಮ್ ಗೆ ಹೋಗ್ತಾಳೆ. ಹಿಂದೆನೆ ಆರುಮ್ ಕೂಡ ಬಂದಾಗ ಇಲ್ಲಿ ಯಾರು ಇಲ್ಲ, ಆದ್ರೆ ಒಳಗೆ ಬಾತ್ರೂಮ್ ಇದೆ. ಹೋಗಿ ವಾಪಸ್ ಬರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಎಲ್ಲಾ ನಲ್ಲಿಯಲ್ಲೂ ನೀರ್ ಬರೋಕೆ ಶುರು ಆಯ್ತು. ತಾಂತ್ರಿಯ ಆತ್ಮ ಇಲ್ಲೇ ನಡ್ಕೊಂಡು ಹೋಗ್ತಿರೋದು ನೋಡಿ ಯಾರದು ಅಂತ ಹತ್ರ ಬಂದ್ರೆ ಇಲ್ಲಿ ಯಾರು ಇಲ್ಲ. ಇದೇ ಸಮಯಕ್ಕೆ ಈದಾ ಬಂದು ಈ ರೂಮ್ ಗೆ ಯಾಕೆ ಹೋಗಿದ್ದೆ, ಬೇರೆ ಬಾತ್ರೂಮ್ ಇದೆ ಬಾ ಅಂತ ಕರ್ಕೊಂಡು ಹೋಗ್ತಾಳೆ. ಇದಾದ್ಮೇಲೆ ಡಾಕ್ಟರ್ ಟೀಟೋ ಇವರನ್ನ ಭೇಟಿಯಾಗಿ ಇಲ್ಲೇ ಇಂಟರ್ನ್ಶಿಪ್ ಮಾಡೋಕೆ ಅವಕಾಶ ಮಾಡ್ಕೊಡ್ತಾರೆ. ಈಗ ಡಾಕ್ಟರ್ ಟೀಟೋನ ಮಾಜಿ ಹೆಂಡತಿ ಆಯು ಬಂದು ಇವರಿಬ್ಬರ ಮುಂದೆ ಕುತ್ಕೊಂತಾಳೆ. ಇವರಿಬ್ಬರನ್ನ ಒಂದೇ ಸಮ ಗುರಾಯಿಸ್ಕೊಂಡು ನೋಡ್ತಾ ಸ್ವಲ್ಪ ಹೊತ್ತಾದ್ಮೇಲೆ ಎದ್ದು ಹೋಗ್ಬೇಕಾದ್ರೆ ಡಾಕ್ಟರ್ ಟೀಟೋನ ಕಿವಿಯಲ್ಲಿ ಏನೋ ಹೇಳ್ಬಿಟ್ಟು ಹೋಗ್ತಾಳೆ. ಆಯು ಸೈಕ್ಯಾಟ್ರಿಸ್ಟ್ ಆಗಿದ್ದಾಳೆ. ಇವಳು ಮತ್ತೆ ಟೀಟೋ ಡಿವೋರ್ಸ್ ಆಗಿದ್ರು ಕೂಡ ಇನ್ನು ಗಂಡ ಹೆಂಡತಿ ತರನೇ ಇದ್ದಾರೆ. ಸೊ ಪೀಕಾ ಮತ್ತೆ ಆರುಮ್ ಇಬ್ರು ಕೆಲಸ ಮಾಡೋಕೆ ಶುರು ಮಾಡ್ತಾರೆ. ಒಂದಿನ ಹಾಸ್ಪಿಟಲ್ ನ ಹೊರಗೆ ಫ್ರೀಯಾಗಿ ಜನರಿಗೆ ಹೆಲ್ತ್ ಚೆಕ್ಅಪ್ ಮಾಡ್ಬೇಕಾದ್ರೆ ಡಾಕ್ಟರ್ ಟೀಟೋ ಒಬ್ಬ ವ್ಯಕ್ತಿಗೆ ತಮ್ಮ ಹಾಸ್ಪಿಟಲ್ ಮತ್ತೆ ಓಪನ್ ಆಗಿದೆ, ಪೇಷಂಟ್ಸ್ ಇದ್ರೆ ಕಳ್ಸಿ ಅಂತ ಪ್ರಮೋಷನ್ ಮಾಡ್ತಿದ್ದಾಗ ಈ ವ್ಯಕ್ತಿ ಜನ ಏನೋ ಬರ್ತಾರೆ, ಆದ್ರೆ ನಿಮ್ ಹಾಸ್ಪಿಟಲ್ ಅಲ್ಲಿ ತಾಂತ್ರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ, ದೆವ್ವ ಇದೆ ಅಂತೆಲ್ಲ ಹೆದರ್ಕೊಂತಿದ್ದಾರೆ. ಹಾಗಾಗಿ ಜನ ಬರೋದು ಸ್ವಲ್ಪ ಕಷ್ಟ ಅಂತ ಹೇಳ್ತಿರೋದನ್ನ ಕೇಳಿಸ್ಕೊಂತಾ ಇದ್ದಾಳೆ ಪೀಕಾ. ಆರುಮ್ ತನ್ನ ಬಾಯ್
ಬಾಯ್ ಫ್ರೆಂಡ್ ದೀಮಸ್ ಇಲ್ಲಿಗೇನೆ ಬರ್ತಿರೋದು ನೋಡಿ ಇವನನ್ನ ಕರ್ಕೊಂಡು ಹೊಡ್ತಾಳೆ. ಆರುಮ್ ಏನಾದ್ರೂ ಹೇಳೋ ಅಷ್ಟ್ರಲ್ಲೇ ದೀಮಸ್ ಇವಳ ಮೈ ಮೇಲೆನೆ ಬೀಳ್ತಿರೋದ್ರಿಂದ ಆರುಮ್ ಇವನ ಕೆನ್ನೆಗೆ ಹೊಡೆದು ಹೇಳ್ತಾಳೆ, ಅವತ್ತು ನೀನೆ ನನಗೆ ಏನೋ ಕುಡ್ಸಿ ಸಂಬಂಧ ಬೆಳೆಸಿದ್ದಕ್ಕೆ ಪ್ರೆಗ್ನೆಂಟ್ ಆದೆ, ಮಗುನು ಬೇಡ ಅಂದೆ, ಅಬಾರ್ಷನ್ ಪಿಲ್ಸ್ ತಗೊಳಕ್ಕೆ ಹೇಳ್ದೆ, ಇದೆಲ್ಲದರಿಂದ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ, ಒಂದು ದಿನಾನು ನೀನು ನನ್ ಜೊತೆ ಇರ್ಲಿಲ್ಲ ಅಂತ ಹೇಳಿ ಕೋಪ ಮಾಡ್ಕೊಂಡು ಹೊಡ್ತಾಳೆ. ಹಾಸ್ಪಿಟಲ್ ಅಲ್ಲಿ ಹೇರು ಆರುಮ್ನ ಮಾತಾಡ್ಸೋ ನೆಪದಲ್ಲಿ ಇವಳ ಹತ್ರ ಬರ್ತಾನೆ, ಏನ್ ಮಾಡ್ದ ಅಂತ ತೋರ್ಸಲ್ಲ. ಆದ್ರೆ ಆರುಮ್ ಬಾತ್ರೂಮ್ಗೆ ಬಂದು ತುಂಬಾನೇ ಅಳ್ತಾಳೆ. ಆಮೇಲೆ ಕೆಲ್ಸಕ್ಕೆ ಬಂದಾಗ ಡಾಕ್ಟರ್ ಟೀಟೋ ಡೆಂಟಿಸ್ಟ್ ಆಗಿದ್ದಾರೆ, ಸದ್ಯಕ್ಕೆ ಯಾರು ಪೇಷಂಟ್ಸ್ ಇಲ್ಲ, ಯಾರಾದ್ರೂ ಬಂದ್ರೆ ಹೇಳು ಅಂತ ಹೇಳಿ ಹೋಗ್ತಾರೆ. ಇವಳನ್ನ ಮಾತಾಡ್ಸೋಕೆ ಪೀಕಾ ಬಂದಾಗ ಡಾಕ್ಟರ್ ಟೀಟೋ ಒಳ್ಳೆಯವರು, ಫ್ರೆಂಡ್ಲಿ ಆಗಿದ್ದಾರೆ. ಡಾಕ್ಟರ್ ರಿಂಗೋ ಹಾಗಲ್ಲ, ಅವರಂತೂ ಹುಡುಗಿಯರನ್ನ ಇಂಟರ್ನ್ಶಿಪ್ಗೆ ಸೇರ್ಸ್ಕೊಳ್ಳೋದೇ ಇಲ್ಲ ಅಂದಿದ್ರು ಅಲ್ವಾ ಅಂತ ಮಾತಾಡ್ಕೋಬೇಕಾದ್ರೆ ತಾಂತ್ರಿಯ ಆತ್ಮ ಸೈಲೆಂಟ್ ಆಗಿ ಬಂದು ಚೇರ್ ಮೇಲೆ ಕುತ್ಕೊಂತಾಳೆ. ಅಪಾಯಿಂಟ್ಮೆಂಟ್ ತಗೊಂಡ್ ಬಂದಿದ್ದೀರಾ ಅಂತ ಆರುಮ್ ಕೇಳಿದ್ರು ಉತ್ತರ ಕೊಡ್ತಿಲ್ಲ. ಇವಳು ಬಂದಿರೋ ವಿಷಯ ರಿಸೆಪ್ಷನಿಸ್ಟ್ ಗೆ ತಿಳಿಸಿ ಬರ್ತೀನಿ ತಾಳು ಅಂತ ಪೀಕಾ ಹೋದಾಗ ಆರುಮ್ ಹಿಂದಿರುಗಿ ನೋಡಿದ್ರೆ ತಾಂತ್ರಿ ವಿಚಿತ್ರವಾಗಿ ಸ್ಮೈಲ್ ಮಾಡ್ತಾ ಇವಳನ್ನೇ ನೋಡ್ತಾ ಇದ್ದಾಳೆ. ಜೊತೆಗೆ ಬಾಯಿಂದ ನೀರ್ ಸೋರ್ತಾ ಇದೆ, ಇದೇ ನೀರೋ ಜೊಲ್ಲೋ ಗೊತ್ತಾಗ್ತಿಲ್ಲ. ಕ್ಲೀನ್ ಮಾಡ್ತೀನಿ ಅಂತ ಆರುಮ್ ಹತ್ರ ಹೋದಾಗ ತಾಂತ್ರಿ ಇವಳ ಹೊಟ್ಟೆಯನ್ನ ಟಚ್ ಮಾಡಿ ಜೋರಾಗಿ ಆರುಮ್ ಅಂತಿದ್ದಂಗೆ ಲೈಟ್ ಆಫ್ ಆಯ್ತು. ಮೊಬೈಲ್ ಅಲ್ಲಿ ಫ್ಲಾಶ್ ಲೈಟ್ ಆನ್ ಮಾಡ್ಕೊಂಡು ಹೊರಗೆ ಓಡ್ ಹೋಗೋಕೆ ನೋಡಿದಾಗ ಡೋರ್ ಮತ್ತೆ ಕಿಟಕಿ ಬಾಗಿಲು ಎಲ್ಲ ತಂತಾನೆ ಕ್ಲೋಸ್ ಆಗುತ್ತೆ. ಮತ್ತೆ ಲೈಟ್ ಆನ್ ಆದಾಗ ಇವಳ ಹೆಗಲ ಮೇಲೆನೆ ತಾಂತ್ರಿ ಕೂತಿದ್ದಾಳೆ. ಇವಳ ಮುಖವನ್ನ ಹಿಡ್ಕೊಂತಿದ್ದಂಗೆ ಆರುಮ್ ಕೆಳಗೆ ಬಿದ್ದು ಕಿರ್ಚಾಡೋಕೆ ಶುರು ಮಾಡಿದಾಗ ಡಾಕ್ಟರ್ ಟೀಟೋ ಬಂದು ಇವಳಿಗೆ ಸಮಾಧಾನ ಮಾಡಿ ಏನಾಯ್ತು ಅಂತ ಕೇಳಿದ್ರು ಹೇಳಲ್ಲ. ಇಲ್ಲಿ ಒಬ್ರು ಪೇಷಂಟ್ ಯಾರೋ ಬಂದಿದ್ರು, ಹೆದರುಕೊಂಡೆ ಅಷ್ಟೇ ಅಂತ ಸುಮ್ನಾಗ್ತಾಳೆ. ಮುಂದಿನ ದಿನ ಡಾಕ್ಟರ್ ಟೀಟೋ ಮೋಮಿಂಗ್ ಮತ್ತೆ ಹೇರುಗೆ ಹೈಡ್ರೋಥೆರಪಿ ರೂಮ್ ನ ಕ್ಲೀನ್ ಮಾಡೋಕೆ ಹೇಳಿದರೆ ಮೋಮಿಂಗ್ ಸ್ನೇಹಿತರೆ ಈ ದಳ ಗಂಡ. ಮೋಮಿಂಗ್ಗೆ ಭಯ ಆಗ್ತಿದೆ, ಈ ರೂಮಲ್ಲಿ ಕೆಲಸ ಶುರು ಮಾಡೋಕ್ಕೂ ಮುಂಚೆ ಏನಾದ್ರೂ ಪೂಜೆ ರಿಚುವಲ್ ಮಾಡಿಸಿದ್ರೆ ಒಳ್ಳೇದಲ್ವಾ ಅಂತ ಸುತ್ತಿಗೆ ತಗೊಂಡು ಬಾತ್ ಟಬ್ ನ ಹೊಡೆದಾಕೋಕೆ ಹೋದಾಗ ಕೈಗೆ ಏಟ್ ಮಾಡ್ಕೊಂತಾನೆ. ಈ ಕೆಲಸ ನನ್ ಕೈಯಲ್ಲಾಗಲ್ಲ, ನೀನೇ ಮಾಡ್ಕೋ ಅಂತ ಮೋಮಿಂಗ್ ಹೇರುಗೆ ಹೇಳಿ ಹೊಡ್ತಾನೆ. ಹೇರು ಕೆಲಸ ಶುರು ಹಚ್ಕೊಳ್ಳೋ ಅಷ್ಟ್ರಲ್ಲೇ ಯಾರಿಂದನೋ ಆಂಬುಲೆನ್ಸ್ ಗೆ ಕಾಲ್ ಬಂತು ಅಂತ ಹೊರಟಾಗ ಫೋನ್ ಅಲ್ಲಿ ತನ್ನ ಫ್ರೆಂಡ್ ಜೊತೆ ಆರುಮ್ ಮತ್ತೆ ಪೀಕಾ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ದಾನೆ. ನಂತರ ಮುಂದೆ ಹೋಗ್ತಿರೋ ಟ್ರಕ್ ನ ಓವರ್ಟೇಕ್ ಮಾಡೋಕೆ ಟ್ರೈ ಮಾಡ್ತಿದ್ದಾನೆ. ಆ ಟ್ರಕ್ ಅವನು ಸ್ಲೋ ಆಗ್ತಿಲ್ಲ. ಒಂದು ಸಲ ಓವರ್ಟೇಕ್ ಮಾಡೋಕೆ ನೋಡಿದಾಗ ರೋಡ್ ನ ಮಧ್ಯದಲ್ಲಿ ತಾಂತ್ರಿಯ ಆತ್ಮ ಕಾಣಿಸುತ್ತೆ. ಆಮೇಲೆ ಮತ್ತೆ ಓವರ್ಟೇಕ್ ಮಾಡೋಕೆ ಹೋಗಿ ಟ್ರಕ್ ಡ್ರೈವರ್ ಗೆ ಬೈಬೇಕಾದ್ರೆ ಮುಂದೆಯಿಂದ ಬಸ್ ಬಂತು. ಸಡನ್ ಆಗಿ ಆಂಬುಲೆನ್ಸ್ ನ ಸೈಡ್ ಗೆ ಎಳ್ಕೊಂಡಾಗ ಕಂಟ್ರೋಲ್ ತಪ್ಪಿ ಮುಂದೆ ಇರೋ ಕಬ್ಬಿಣದ ರಾಡ್ ತುಂಬಿರೋ ಟ್ರಕ್ ಗೆ ಗುದ್ಕೊಂತಾನೆ. ಇದರಿಂದ ಹೇರು ಫೈನಲ್ ಡೆಸ್ಟಿನೇಷನ್ ಸ್ಟೈಲ್ ಅಲ್ಲಿ ಕಬ್ಬಿಣ ಎಲ್ಲ ಇವನ ದೇಹಕ್ಕೆ ಚುಚ್ಕೊಂಡು ಸಾವನ್ನಪ್ತಾನೆ. ಇದನ್ನ ತಾಂತ್ರಿ ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದಾಳೆ. ಮುಂದಿನ ದಿನ ಡೆಡ್ ಬಾಡಿನ ಲೆಂಬಾಯುಂಗ್ ಹಾಸ್ಪಿಟಲ್ ಗೆ ತಂದಾಗ ಎಲ್ಲರೂ ಶಾಕ್ ಆಗಿದ್ದಾರೆ. ಆರುಮ್ ಅಂತೂ ತುಂಬಾನೇ ಅಳ್ತಾ ಇದ್ದಾಳೆ. ಯಾಕೆ ಅಂತ ಪೀಕಾ ಕೇಳಿದಾಗ ಗೊತ್ತಾಯ್ತು, ನೆನ್ನೆ ರಾತ್ರಿ ಆರುಮ್ ಬಾತ್ರೂಮ್ ಗೆ ಹೋಗಿ ಅಳುವಂತದ್ದು ಏನ್ ಮಾಡಿದ್ದ ಅಂದ್ರೆ ಹೇರು ಇವಳನ್ನ ಕೆಟ್ಟದಾಗಿ ಟಚ್ ಮಾಡಿರ್ತಾನೆ. ಆಗ ಅವನು ಸತ್ತೋದ್ರೆ ಒಳ್ಳೇದು ಅಂತ ಅನ್ಕೊಂಡಿರ್ತಾಳೆ. ಹಾಗೆ ಆಗೋಯ್ತಲ್ಲ ಅಂತ ಬೇಜಾರಾಗಿದ್ದಾಳೆ. ನೀನ್ ಅನ್ಕೊಂಡಿದ್ದೆಲ್ಲ ಆಗೋ ಹಾಗಿದ್ರೆ ಏನೇನ್ ಆಗ್ತಿತ್ತೋ ಇಷ್ಟೊತ್ತಿಗೆ, ನಿನ್ ಕಡೆಯಿಂದ ಆಗಿರೋದೆಲ್ಲ ಇದು ಸುಮ್ನಿರು ಅಂತ ಪೀಕಾ ಸಮಾಧಾನ ಮಾಡ್ತಾಳೆ. ಆಮೇಲೆ ರಾತ್ರಿ ಹೊತ್ತು ಹಾಸ್ಪಿಟಲ್ ಅಲ್ಲೇ ಉಳ್ಕೊಳ್ಳೋದು ಬೇಡ ಅಂತ ಬೇರೆ ಕಡೆ ಶಿಫ್ಟ್ ಆಗ್ತಾರೆ. ಅದೇ ಈದ ತನ್ನ ಗಂಡ ಮೋಮಿಂಗ್ ಹತ್ರ ಬಂದಾಗ ಇವನಿಗೂ ಇಲ್ಲಿ ಕೆಲಸ ಮಾಡೋಕೆ ಇಷ್ಟ ಆಗ್ತಿಲ್ಲ. ಇಲ್ಲಿ ಕೆಲಸ ಮಾಡ್ತಿರೋ ಒಬ್ಬ ವರ್ಕರ್ಗೂ ಹುಷಾರಿಲ್ದಂಗಾಗಿದೆ. ಹೇರು ಸಾವನ್ನಪ್ಪಿದ್ದಾನೆ. ನಮಗೇನಾಗುತ್ತೋ ಅಂತ ಹೆದರ್ಕೊಂತಾ ಇದ್ದಾರೆ. ಜೊತೆಗೆ ಡಾಕ್ಟರ್ ಟೀಟೋ ಬೇರೆ ಹೈಡ್ರೋಥೆರಪಿ ರೂಮ್ ನ ಕ್ಲೀನ್ ಮಾಡೋಕೆ ಹೇಳಿದ್ರಲ್ಲ, ಅಲ್ಲಿಗೆ ಹೋಗೋಕೆನೆ ಮೋಮಿಂಗ್ಗೆ ಭಯ ಆಗ್ತಿದೆ. ಡಾಕ್ಟರ್ ಏನಾದ್ರೂ ಹೇಳಿ ಅವ್ರು ಇಲ್ದೇ ಇದ್ದಾಗ ರಾತ್ರಿನೇ ಆ ರೂಮ್ ನ ಡೋರ್ ಇರೋ ಜಾಗದಲ್ಲಿ ಗೋಡೆ ಕಟ್ಬಿಡ್ತೀನಿ, ಅಲ್ಲಿಗೆ ಯಾರು ಹೋಗೋದೇ ಬೇಡ ಅಂತ ರಾತ್ರಿ ಮೋಮಿಂಗ್ ಹೈಡ್ರೋಥೆರಪಿ ರೂಮ್ ಡೋರ್ ಇರೋ ಜಾಗಕ್ಕೆ ಗೋಡೆ ಕಟ್ಟಿ ಹೊರಡ್ತಾನೆ. ಆದ್ರೆ ಇದ್ದಕ್ಕಿದ್ದಂಗೆ ಲೈಟ್ಸ್ ಎಲ್ಲ ಆಫ್ ಆಗುತ್ತೆ. ಫೋನ್ ಅಲ್ಲಿ ಟಾರ್ಚ್ ಆನ್ ಮಾಡ್ಕೊಂಡು ನೋಡಿದಾಗ ಮುಂದೆ ಯಾರೋ ನಡ್ಕೊಂಡು ಹೋದಂಗೆ ಕಾಣುತ್ತೆ. ಹೆಂಡತಿ ಈದ ಏನಾದ್ರೂ ಹೋದ್ಲಾ ಅಂತ ನೋಡೋಕೆ ಬಂದಾಗ ಯಾರು ಕಾಣಲ್ಲ. ಆಮೇಲೆ ಜನರೇಟರ್ ನ ಆನ್ ಮಾಡಿದ್ರು ಸ್ವಲ್ಪ ಹೊತ್ತು ಓಡಿ ಆಫ್ ಆಗುತ್ತೆ. ಏನಾಗ್ತಿದೆ ಅಂತ ಹೆದರ್ಕೊಂಡಿದ್ದಾಗ್ಲೇ ಯಾರೋ ಮರದ ಚಪ್ಪಲಿ ಹಾಕೊಂಡು ಓಡಾಡ್ತಿರೋ ಶಬ್ದ ಕೇಳ್ತಿದೆ. ಸಣ್ಣ ಫ್ಲಾಶ್ ಬ್ಯಾಕ್ ಅಲ್ಲಿ ನೋಡ್ತೀವಿ, ತಾಂತ್ರಿ ಬದುಕಿದ್ದಾಗ ಅವಳು ಕೂಡ ಮರದಿಂದ ಮಾಡಿರೋ ಚಪ್ಪಲಿನ ಹಾಕೊಂತಿದ್ಲು. ಆ ಶಬ್ದ ಕೇಳಿಸಿದ್ರೆ ತಾಂತ್ರಿನೇ ಬರ್ತಿದ್ದಾಳೆ ಅಂತ ಮೋಮಿಂಗ್ಗೆ ಗೊತ್ತಾಗ್ತಿತ್ತು. ಈಗ್ಲೂ ತಾಂತ್ರಿ ಹಿಂದೆಯಿಂದ ಬರ್ತಾ ಇದ್ದಾಳೆ. ಗೋಡೆ ಮೇಲೆ ಹತ್ತಿ ಅವಳನ್ನ ಮೋಮಿಂಗ್ ನೋಡಲ್ಲ. ಸಡನ್ ಆಗಿ ಮೇಲಿಂದ ಕೆಳಗೆ ಎಳೆದು ಇವನ ಕಾಲತ್ರ ತನ್ನ ಭಯಾನಕವಾದ ರೂಪದಲ್ಲಿ ಕಾಣಿಸ್ಕೊಂಡಾಗ ಹೆದರ್ಕೊಂಡು ಓಡೋಕೆ ಶುರು ಮಾಡ್ತಾನೆ. ಚಿಕ್ಕದಾಗಿ ನೀರ್ ಹರಿಯೋ ಜಾಗಕ್ಕೆ ಬರ್ತಾನೆ. ದಾಟೋಕೆ ಒಂದು ಮರ ಹಾಕಿದರೆ ಅಷ್ಟೇ. ಅದ್ರ ಮೇಲೆನೆ ನಡ್ಕೊಂಡು ಹೋಗ್ಬೇಕಾದ್ರೆ ಕಾಲ್ ಜಾರಿ ಮರ ಹಿಡ್ಕೊಂಡು ನೇತಾಡ್ತಿದ್ದಾನೆ. ತಾಂತ್ರಿನೇ ಕೆಳಗೆ ಎಳೆದು ನೀರೊಳಗೆ ಬೀಳಿಸ್ತಾಳೆ. ನೀರಿಂದ ಎದ್ದು ಮನೆ ಕಡೆ ಹೋಗುವಷ್ಟರಲ್ಲಿ ಬೆಳಗ್ಗೆ ಆಗೋಗಿದೆ. ಈಗ ಇವನು ಒಂದು ಹಳೆ ವಿಷಯವನ್ನ ನೆನ್ಪು ಮಾಡ್ಕೊಂಡಾಗ ನಮ್ಗೆ ಗೊತ್ತಾಯ್ತು, ತಾಂತ್ರಿ ನೇಣ್ ಹಾಕೊಂಡು ಸಾವನ್ನಪ್ಪಿರೋದಲ್ಲ, ಹೇರು ಮತ್ತೆ ಮೋಮಿಂಗ್ ನೇಣ್ ಹಾಕಿ ಸಾಯಿಸಿರೋದು. ಹಣಕ್ಕೋಸ್ಕರ ಹಾಗೆ ಮಾಡಿದ್ದು ಅಂತ ಮನ್ಸಲ್ಲೇ ಈದಾಗೆ ಕ್ಷಮೆ ಕೇಳ್ತಿದ್ದಾನೆ. ಅಂದ್ರೆ ಯಾರೋ ಹೇಳಿರೋದಕ್ಕೆ ಈ ಕೆಲಸ ಮಾಡಿದರೆ. ಆಗ್ಲೇ ಟೈಮ್ ಆಗಿದೆ. ಈದ ಹಾಸ್ಪಿಟಲ್
ಹಾಸ್ಪಿಟಲ್ಗೆ ಹೋಗಿರ್ತಾಳೆ ಅಂತ ಹಾಸ್ಪಿಟಲ್ಗೆ ಬರ್ತಾನೆ. ಇಲ್ಲೇ ಈದ ಇರೋದನ್ನ ನೋಡಿ ಸೀದಾ ಹಿಂದೆ ಹೋದಾಗ ಇಲ್ಲಿ ಈದ ಇಲ್ವೇ ಇಲ್ಲ. ತಾಂತ್ರಿಯ ಟ್ರ್ಯಾಪ್ ಅಲ್ಲಿ ಸಿಗಾಕೊಂಡ. ತಾಂತ್ರಿ ಸಡನ್ ಆಗಿ ಪಕ್ಕದಿಂದ ಬಂದು ಇವನಿಗೆ ಹೆದರಿಸ್ತಿದ್ದಂಗೆ ಲಾನ್ ಮೋವರ್ ನ ಬಟನ್ ತುಳಿದು ಆನ್ ಮಾಡಿ ಕೆಳಗೆ ಬೀಳ್ತಿದ್ದಂಗೆ ಲಾನ್ ಮೋವರ್ ಇವನ ದೇಹದ ಮೇಲೆ ಬರುತ್ತೆ. ಕನ್ನಡಿಯಲ್ಲಿ ನೋಡ್ತೀವಿ ತಾಂತ್ರಿನೇ ಈ ಲಾನ್ ಮೋವರ್ ನ ಹಿಡ್ಕೊಂಡಿದ್ದಾಳೆ. ಮೋಮಿಂಗ್ ನ ದೇಹ ಪೂರ್ತಿ ಕಟ್ಟಾಗಿ ಸಾಯೋವರೆಗೂ ಇಲ್ಲೇ ಇದ್ದು ಹೋಗ್ತಾಳೆ ತಾಂತ್ರಿ. ಇನ್ನೊಂದ್ ಕಡೆ ಆರು ಮತ್ತೆ ಅಳ್ತಾ ಪೀಕಾ ಹತ್ರ ಓಡ್ ಬರ್ತಾಳೆ. ಏನಾಯ್ತು ಅಂತ ಈಗ್ಲೂ ಹೇಳಲ್ಲ. ಆದ್ರೆ ಇಂಟರ್ನ್ಶಿಪ್ ಬೇಡ ಏನು ಬೇಡ ಮನೆಗೆ ಹೋಗ್ತೀನಿ ಅಂತ ಹೇಳ್ತಿದ್ದಾಳೆ. ಪೀಕಾ ಏನ್ ಹೇಳೋಕೆ ನೋಡಿದ್ರು ಕೇಳಲ್ಲ. ಅದಕ್ಕೆ ನೀನ್ ಬೇಕಾದ್ರೆ ಹೋಗು, ನಾನ್ ಬರೋಕಾಗಲ್ಲ. ಡಿಗ್ರಿ ಮುಗಿಸಿ ನಮ್ಮ ಅಮ್ಮಂಗೆ ಸಹಾಯ ಮಾಡ್ಬೇಕು, ಅವರು ಮುಂದಕ್ಕೆ ಕಷ್ಟ ಪಡಬಾರ್ದು ಅಂತ ಹೇಳ್ತಾಳೆ. ರಾತ್ರಿ ಇಬ್ರು ತಮ್ಮ ರೂಮ್ ಅಲ್ಲಿ ಮಲಗಿದ್ದಾಗ ಪೀಕಾ ಕೆಟ್ಟ ಕನ್ಸ್ ಕಾಣ್ತಿರೋ ಹಾಗೆ ಜೋರಾಗಿ ಉಸಿರಾಡ್ತಿದ್ದಾಳೆ. ಸಡನ್ ಆಗಿ ಎಚ್ಚರಿಕೆ ಆದಾಗ ನೋಡ್ತಾಳೆ ಆ ರೂಮ್ ಕೂಡ ಹಾಗೆ ಆಡ್ತಿದ್ದಾಳೆ. ಏನಾಯ್ತು ಅಂತ ಆ ರೂಮ್ಗೆ ಎಚ್ಚರಗೊಳಿಸಿ ಕೇಳಿದಾಗ ಅದೇ ಹಾಸ್ಪಿಟಲ್ ಅಲ್ಲಿ ಅವತ್ತು ಡೆಂಟಲ್ ಪೇಷಂಟ್ ಒಬ್ಳು ಬಂದಿದ್ಲಲ್ಲ, ಅವಳೇ ಈಗ್ಲೂ ಕೂಡ ನಿನ್ನ ಹತ್ರ ಬರ್ತಾ ಇದ್ಲು. ಆಗ ನಾನು ಅವಳನ್ನ ನೋಡ್ತಿದ್ದೆ. ಕೈಕಾಲು ಅಲ್ಲಾಡ್ಸಕ್ ಆಗ್ತಿರ್ಲಿಲ್ಲ, ಎದ್ದು ಬರೋಕೂ ಆಗ್ಲಿಲ್ಲ. ಆಗ ಅವಳೇ ನನ್ನ ಹತ್ರ ಬಂದ್ಲು. ಅವಳ ನಾಲಿಗೆ ತುಂಬಾನೇ ಉದ್ದ ಇತ್ತು. ನನ್ನ ದೇಹವನ್ನ ನೆಕ್ಕೋಕೆ ಶುರು ಮಾಡಿ ನನ್ನ ಕೂದಲನ್ನ ಹಿಡ್ಕೊಂಡು ಆಟ ಆಡಿ ಇಲ್ಲಿಂದ ಹೋದ್ಲು. ಅವಳು ಖಂಡಿತ ದೆವ್ವ ಆಗಿದ್ದಾಳೆ ಅಂತ ಹೇಳ್ತಿದ್ದಂಗೆ ಹಾಸ್ಪಿಟಲ್ ಇಂದ ಒಬ್ರು ಬಂದು ಮೋಮಿಂಗ್ ಸಾವನ್ನಪ್ಪಿರೋ ವಿಷಯ ಹೇಳ್ತಾರೆ. ಇಬ್ರು ಹಾಸ್ಪಿಟಲ್ಗೆ ಓಡ್ ಬರ್ತಾರೆ. ಮೋಮಿಂಗ್ ನ ಡೆಡ್ ಬಾಡಿ ನೋಡೋಕಾಗ್ತಿಲ್ಲ. ಆದ್ರೆ ಡಾಕ್ಟರ್ ರಿಂಗೋ ಇಲ್ಲೇ ಕುತ್ಕೊಂಡು ಏನೋ ಯೋಚನೆ ಮಾಡ್ತಿದ್ದಾರೆ. ನಂತರ ಇಲ್ಲಿಂದ ಈದಾ ಹತ್ರ ಹೋಗಿ ನೀವೇನ್ ಮುಚ್ಚಿಡ್ತಿದ್ದೀರಾ ಸತ್ಯ ಹೇಳಿ, ಇಲ್ಲ ಅಂದ್ರೆ ನಿಮ್ಮನ್ನ ನಾನು ಕಾಪಾಡೋಕಾಗಲ್ಲ ಅಂತ ಈದಾಗೆ ಕೇಳಬೇಕಾದ್ರೆ ಪೀಕಾ ಸುಮ್ನೆ ಡೋರ್ ಹತ್ರ ನಿಂತ್ಕೊಂಡು ಏನ್ ಮಾತಾಡ್ತಿದ್ದಾರೆ ಅಂತ ಕೇಳಿಸ್ಕೊಳ್ಳೋದು ಬಿಟ್ಟು ಡಾಕ್ಟರ್ ರಿಂಗೋ ಈದಾಗೆ ಹೆದರಿಸ್ತಾ ಇದಾರಲ್ಲ ಅಂತ ಪೀಕಾ ಅವರನ್ನ ಮಾತಾಡಿಸ್ತಾಳೆ. ಆದ್ರೆ ಅವರು ಮಾತಾಡೋದು ಇಲ್ಲ, ಸುಮ್ನೆ ಎದ್ದು ಇಲ್ಲಿಂದ ಹೋಗ್ತಾರೆ. ಈದಾ ತನ್ನ ಗಂಡನನ್ನ ಕಳ್ಕೊಂಡು ದುಃಖದಲ್ಲಿ ಇರೋದ್ರಿಂದ ಪೀಕಾ ಜಾಸ್ತಿ ಏನೋ ಪ್ರಶ್ನೆ ಕೇಳೋಕೆ ಆಗಲ್ಲ. ಡಾಕ್ಟರ್ ರಿಂಗೋ ನಿಮಗೆ ಹೆದರಿಸ್ತಾ ಇದ್ರಾ ಅಂತ ಕೇಳಿದಾಗ ಇಲ್ಲ ಹಾಗೇನೋ ಇಲ್ಲ ಅಂತ ಹೇಳ್ತಾಳೆ ಈದಾ. ಇಲ್ಲಿ ಇಷ್ಟೆಲ್ಲ ಆಗ್ತಿದ್ರು ಹಾಸ್ಪಿಟಲ್ ನ ಓನರ್ ಬೇಗಸ್ ಯಾಕೆ ಬರ್ತಿಲ್ಲ, ಅವರು ಸ್ವಲ್ಪ ಜವಾಬ್ದಾರಿ ತಗೋಬೇಕಲ್ವಾ, ಅವ್ರು ಎಲ್ಲಿರ್ತಾರೆ ಅಂತ ಕೇಳಿದಾಗ ಈ ಪ್ರಶ್ನೆಗೆ ಉತ್ತರ ಈದಾ ಹತ್ರ ಇಲ್ಲ. ಹಾಗಾಗಿ ಇಂಟರ್ನೆಟ್ ಅಲ್ಲಿ ಡಾಕ್ಟರ್ ಬೇಗಸ್ ಬಗ್ಗೆ ಸರ್ಚ್ ಮಾಡಿದಾಗ ಡಾಕ್ಟರ್ ಟೀಟೋ ಬೇಗಸ್ ಜೊತೆ ನಿಂತಿರೋ ಒಂದು ಫೋಟೋ ಬಿಟ್ರೆ ಬೇರೆ ಏನು ಸಿಗಲ್ಲ. ಮನೆಗೆ ವಾಪಸ್ ಹೋಗ್ಬೇಕಾದ್ರೆ ದೀಮಸ್ ಇಲ್ಲಿಂದ ಹೋಗ್ತಿರೋದು ನೋಡಿ ಏನಾಯ್ತು ಅಂತ ಆ ರೂಮ್ಗೆ ಕೇಳಿದಾಗ ಗೊತ್ತಾಯ್ತು ಹಾಸ್ಪಿಟಲ್ ಅಲ್ಲಿ ಯಾರೋ ಆ ರೂಮ್ ಮೇಲೆ ಅತ್ಯಾಚಾರ ಮಾಡೋಕೆ ನೋಡಿರ್ತಾರೆ. ಯಾರು ಅಂತ ಈಗ್ಲೂ ಹೇಳ್ತಿಲ್ಲ. ಅದಕ್ಕೆ ಅವಾಗ್ಲೇ ಅಳ್ಕೊಂಡು ಪೀಕಾ ಹತ್ರ ಬಂದಿದ್ದು. ಈ ವಿಷಯ ಬಾಯ್ ಫ್ರೆಂಡ್ ದೀಮಸ್ಗೆ ಹೇಳಿದ್ರೆ ಇವಳಿಗೆನೆ ಕೆಟ್ಟದಾಗಿ ಬೈದು ಹೋಗಿದ್ದಾನೆ. ತುಂಬಾನೇ ಜನರ ಜೊತೆ ಸಂಬಂಧ ಬೆಳೆಸೋರಿಗೆ ಹೇಳೋ ಪದವನ್ನ ಹೇಳಿರೋದ್ರಿಂದ ಆ ರೂಮ್ಗೆ ತುಂಬಾನೇ ದುಃಖ ಆಗಿದೆ. ಆ ರೂಮ್ಗೆ ಅಷ್ಟೇ ಅಲ್ಲ ತಂತ್ರಿಯ ಆತ್ಮಕ್ಕೂ ಬೇಜಾರಾಗಿರೋ ಹಾಗಿದೆ. ಅದಕ್ಕೆ ದೀಮಸ್ ಬೈಕ್ ಅಲ್ಲಿ ಹೋಗ್ಬೇಕಾದ್ರೆ ರೋಡ್ ಸೈಡ್ ಅಲ್ಲಿ ತಂತ್ರಿ ಒಬ್ಳೆ ನಿಂತಿದ್ದಾಳೆ. ಒಬ್ಳೆ ಇರೋದನ್ನ ನೋಡಿ ಎಲ್ಲಿಗೆ ಹೋಗ್ಬೇಕು ಹೇಳಿ, ನಾನೇ ಕರ್ಕೊಂಡು ಹೋಗಿ ಬಿಡ್ತೀನಿ ಅಂದಾಗ ಇದಕ್ಕೇನೆ ಕಾಯ್ತಿದ್ದ ತಂತ್ರಿ ಮನೆಗೆ ಹೋಗ್ಬೇಕು ಅಂತ ಹೇಳಿ ಬೈಕ್ ಹತ್ತುತ್ತಾಳೆ. ಹಾಗೆ ಕಾಡಿನ ದಾರಿಯಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಇವನಿಗೆ ಸುಂದರವಾದ ದೃಶ್ಯ ಕಾಣೋ ಹಾಗೆ ಮಾಡ್ತಾಳೆ. ನಿಮ್ ಮನೆಗೆ ಹೋಗೋ ದಾರಿ ಸ್ವರ್ಗಕ್ಕೆ ಹೋಗೋ ದಾರಿ ಇದ್ದಂಗಿದೆಯಲ್ಲ, ತುಂಬಾನೇ ಸುಂದರವಾಗಿದೆ ಅಂತ ಹೇಳಿ ಇವಳು ಹೇಳಿದ ಕಡೆ ಎಲ್ಲ ಗಾಡಿ ಓಡಿಸ್ಕೊಂಡು ಹೋದಾಗ ಸೀದಾ ನರಕಕ್ಕೆನೆ ಡೌನ್ಲೋಡ್ ಮಾಡೋಕೆ ನೋಡ್ತಾಳೆ ತಾಂತ್ರಿ. ಆದ್ರೆ ಆಗಲ್ಲ. ದೀಮಸ್ ನ ಹಣೆ ಬರಹ ಗಟ್ಟಿ ಇತ್ತು ಅನ್ಸುತ್ತೆ. ಬೆಟ್ಟದ ಮೇಲಿಂದ ಕೆಳಗೆ ಬಿದ್ರು ಕೂಡ ಇನ್ನೂ ಬದುಕಿದ್ದಾನೆ. ಪ್ರಾಣ ಹೋಗೋಕೆ ಡಾಕ್ಟರ್ಸ್ ಬಿಡ್ತಿಲ್ಲ. ದೀಮಸ್ ಅವರಮ್ಮ ಪೀಕಾಗೆ ಕಾಲ್ ಮಾಡಿ ಹಾಸ್ಪಿಟಲ್ಗೆ ಬರೋಕೆ ಹೇಳ್ತಾರೆ. ಆ ರೂಮ್ಗೆ ಅರ್ಥ ಆಗ್ತಿಲ್ಲ ದೀಮಸ್ ಅವರಮ್ಮ ಪೀಕಾಗೆ ಯಾಕೆ ಕಾಲ್ ಮಾಡಿದ್ರು ಅಂತ. ಆದ್ರೆ ಹಾಸ್ಪಿಟಲ್ಗೆ ಬಂದಾಗ ಪೀಕಾಗೆ ದೀಮಸ್ ಅವರ ಅಮ್ಮ ಹೇಳ್ತಿದ್ದಾರೆ ನನ್ ಫ್ರೆಂಡ್ ನ ನೋಡ್ಕೊಂಡ್ ಬರೋಕೆ ಲೆಂಬಾಯುಂಗ್ ಹಾಸ್ಪಿಟಲ್ಗೆ ಹೋಗ್ತೀನಿ ಅಂತ ಹೇಳಿದ್ದ. ನಾನ್ ಅನ್ಕೊಂಡೆ ನಿನ್ನ ಭೇಟಿ ಆಗೋಕೆ ಬರ್ತಾನೆ ಅಂತ ಹೇಳೋದನ್ನ ಕೇಳಿಸ್ಕೊಂಡ ಆ ರೂಮ್ಗೆ ಗೊತ್ತಾಯ್ತು ದೀಮಸ್ ಮತ್ತೆ ಪೀಕಾ ಇಬ್ರು ಮೊದ್ಲು ರಿಲೇಶನ್ಶಿಪ್ ಅಲ್ಲಿ ಇದ್ರು ಅಂತ. ಹಾಗಾಗಿ ಬೇಜಾರ್ ಮಾಡ್ಕೊಂಡು ಇಲ್ಲಿಂದ ಹೊರಡ್ತಾಳೆ. ಪೀಕಾ ಮನೆಗೆ ಬಂದಾಗ ಆ ರೂಮ್ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಇಂಟರ್ನ್ಶಿಪ್ ಬೇಡ ಅಂತ ಹೊರಟಿದ್ದಾಗ ಪೀಕಾ ಇವಳನ್ನ ತಡೆಯೋಕೆ ನೋಡ್ತಾಳೆ. ಆಗ ಆ ರೂಮ್ ತನಿಗೆ ಹೇಗೆ ದೀಮಸ್ ಮೋಸ ಮಾಡಿದ್ದ ಅಂತ ಹೇಳಿದಾಗ ಪೀಕಾ ನಾನು ತುಂಬಾನೇ ವರ್ಷಗಳ ಹಿಂದೆ ಅವನ ಜೊತೆ ಡೇಟ್ ಮಾಡ್ತಿದ್ದೆ, ಆದ್ರೆ ಯಾವಾಗ ನನ್ ಜೊತೆ ಅವನು ಮಲ್ಗು ಅಂತ ಹೇಳಿದ್ನೋ ಅವತ್ತೇ ಬ್ರೇಕಪ್ ಮಾಡ್ಕೊಂಡೆ ಅಂತ ಹೇಳಿದಾಗ ಆ ರೂಮ್ ತಾಂತ್ರಿಗೆ ಪೊಸೆಸ್ಡ್ ಆಗಿ ಇವಳಿಗೆ ಬಾಯ್ಗ್ ಬಂದಂಗೆ ಬೈದು ಪ್ರಜ್ಞೆ ತಪ್ತಾಳೆ. ಹಿಂದೆನೆ ಹಾಸ್ಪಿಟಲ್ಗೆ ಕರ್ಕೊಂಡ್ ಬಂದಾಗ ಇನ್ನೂ ಪ್ರಜ್ಞೆ ಬಂದಿಲ್ಲ, ಹುಷಾರಾಗ್ತಿದ್ದಾಳೆ. ಪೀಕಾ ಡಾಕ್ಟರ್ ಟೀಟೋನ ಭೇಟಿಯಾಗಿ ನಿಜವಾಗ್ಲೂ ಡಾಕ್ಟರ್ ಬೇಗಸ್ ಈ ಹಾಸ್ಪಿಟಲ್ ನ ಓನರ್, ಇಲ್ಲೇನಾದ್ರೂ ಅವರು ತಮ್ಮ ದರ್ಶನ ಕೊಡೋದೇ ಇಲ್ವಲ್ಲ ಅಂದಾಗ ನಮಗೆ ಗೊತ್ತಾಗುತ್ತೆ ಡಾಕ್ಟರ್ ಬೇಗಸ್ ಈ ಹಾಸ್ಪಿಟಲ್ ನ ಓನರು ಅಲ್ಲ, ಎಂತದ್ದು ಅಲ್ಲ, ಎಲ್ಲ ಬೋಗಸ್ಸು. ನಿಜವಾದ ಓನರ್ ಬೇರೆ ಯಾರು ಅಲ್ಲ ಡಾಕ್ಟರ್ ಟೀಟೋನೇ. ಯಾಕೆ ಈ ರೀತಿ ಮಾಡಿದ್ದಾರೆ ಅಂದ್ರೆ 5 ವರ್ಷದ ಹಿಂದೆ ಹಾಸ್ಪಿಟಲ್ ಕ್ಲೋಸ್ ಆಗೋಕ್ಕೂ ಮುಂಚೆ ಇಲ್ಲಿನ ಡಾಕ್ಟರ್ಸ್ ಮತ್ತೆ ಸ್ಟಾಫ್ ಎಲ್ಲ ಚೆನ್ನಾಗಿ ನಡ್ಕೊಳ್ಳಲ್ಲ ಅಂತ ಕಂಪ್ಲೇಂಟ್ ಬರ್ತಿರುತ್ತೆ. ಹಾಗಾಗಿ ಓನರ್ ಬೇರೆಯವರು ಅಂತ ಹೇಳಿ ಇಲ್ಲಿ ಕೆಲಸ ಮಾಡೋರ ಜೊತೆನೆ ಇದ್ರೆ ಏನ್ ಕಳ್ಳಾಟ ಆಡಿದ್ರು ಗೊತ್ತಾಗುತ್ತೆ ಅಂತ ತಮ್ಮ ಹಳೆ ಡ್ರೈವರ್ ನ ಫೋಟೋ ತಂದು ಹಾಕಿ ಅವರೇ ಓನರ್ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾರೆ. ಪೀಕಾ ಇಂಟರ್ನೆಟ್
ಇಂಟರ್ನೆಟ್ ಅಲ್ಲಿ ಫೋಟೋ ನೋಡಿದ್ಲಲ್ಲ, ಆ ಫೋಟೋ ಅಲ್ಲಿ ಡಾಕ್ಟರ್ ಟಿಟೋ ತಮ್ಮ ಡ್ರೈವರ್ ಜೊತೆ ಇದ್ದಿದ್ದು, ಓನರ್ ಜೊತೆ ಅಲ್ಲ. ಇದಾದ್ಮೇಲೆ ಈದ ಮೋಮಿಂಗ್ ನ ಕಳ್ಕೊಂಡಾದ್ಮೇಲೆ ಇಲ್ಲಿದ್ದು ಏನ್ ಮಾಡ್ಲಿ ಅಂತ ಕೆಲಸ ಬಿಟ್ಟು ತನ್ನ ಊರಿಗೆ ಹೊರಟಿದ್ದಾಗ ಪೀಕಾ ಮೋಮಿಂಗ್ ಹತ್ರ ಇದ್ದ ಲಾಕೆಟ್ ನ ಈದಾಗೆ ಕೊಡ್ತಾಳೆ. ಈ ಲಾಕೆಟ್ ನ ನೋಡಿ ತುಂಬಾನೇ ಎಮೋಷನಲ್ ಆಗ್ತಾಳೆ. ಯಾಕಂದ್ರೆ ಮೋಮಿಂಗ್ ಏನಾದ್ರೂ ತಪ್ಪು ಮಾಡಿ ಈದ ಹತ್ರ ಕ್ಷಮೆ ಕೇಳಬೇಕು ಅಂದಾಗ ಡೈರೆಕ್ಟ್ ಆಗಿ ಕೇಳ್ತಿರ್ಲಿಲ್ಲ. ಚೀಟಿಯಲ್ಲಿ ಏನ್ ತಪ್ಪು ಮಾಡಿದ್ದಾನೆ ಅಂತ ಬರ್ದು ಲಾಕೆಟ್ ಒಳಗೆ ಇಟ್ಟು ಕೊಡ್ತಿದ್ದ. ಈಗ್ಲೂ ಲಾಕೆಟ್ ನ ಓಪನ್ ಮಾಡಿ ನೋಡಿದಾಗ ಇನ್ನಷ್ಟು ಅಳ್ತಾ ಚೀಟಿಯನ್ನ ಇಲ್ಲೇ ಬಿಸಾಕಿ ಈದ ಹೋಗ್ತಾಳೆ. ಇಷ್ಟೊಂದು ಅಳೋಂತದ್ದು ಚೀಟಿಯಲ್ಲಿ ಏನಿದೆ ಅಂತ ಪೀಕಾ ಎತ್ಕೊಂಡು ನೋಡಿದಾಗ ತಾಂತ್ರಿಯ ಹೆಸರು ಬರ್ದಿದ್ದಾನೆ ಮೋಮಿಂಗ್. ಅಂದ್ರೆ ತಾಂತ್ರಿಯನ್ನ ಇವನು ಮತ್ತೆ ಹೇರು ಸೇರ್ಕೊಂಡೆ ಸಾಯಿಸಿರೋದಲ್ವಾ, ಹಾಗಾಗಿ ಈದಾಗೆ ಕ್ಷಮೆ ಕೇಳಿದ್ದಾನೆ. ತನ್ನ ಗಂಡನೇ ತನ್ನ ಕ್ಲೋಸ್ ಫ್ರೆಂಡ್ ತಾಂತ್ರಿನ ಕೊಂದಿರೋದು ಅಂತ ಗೊತ್ತಾಗಿ ತುಂಬಾನೇ ಅಳ್ತಾ ಇಲ್ಲಿಂದ ಹೋಗಿದ್ದು ಈದ. ಪೀಕಾ ತಾಂತ್ರಿಯ ಹೆಸರನ್ನ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿದಾಗ ಅವಳ ಫೋಟೋಸ್ ಬರುತ್ತೆ. ಒಂದು ಫೋಟೋ ನೋಡಿ ಶಾಕ್ ಆಗೋಗ್ತಾಳೆ. ಯಾಕಂದ್ರೆ ತಾಂತ್ರಿ ಡಾಕ್ಟರ್ ರಿಂಗೋ ಜೊತೆ ಇದ್ದಾಳೆ. ಪೀಕಾ ಫೋಟೋ ನೋಡ್ತಿರೋದನ್ನ ಹಿಂದೆ ಡಾಕ್ಟರ್ ರಿಂಗೋ ನಿಂತ್ಕೊಂಡು ನೋಡ್ತಿರೋದ್ರಿಂದ ಸೈಲೆಂಟ್ ಆಗಿ ಇಲ್ಲಿಂದ ಎದ್ದು ಹೋಗ್ತಾಳೆ ಪೀಕಾ. ಆಮೇಲೆ ಡಾಕ್ಟರ್ ರಿಂಗೋ ತಮ್ಮ ಆಫೀಸ್ ಇಂದ ಹೊರಗೆ ಹೋಗೋದನ್ನ ನೋಡ್ಕೊಂಡು ಅವರ ಬ್ಯಾಗ್ ಗೆ ಕೈ ಹಾಕಿದಾಗ ಹಳೆ ನ್ಯೂಸ್ ಪೇಪರ್ ಎಲ್ಲ ಸಿಗುತ್ತೆ. ಲೆಂಬಾಯುಂಗ್ ಹಾಸ್ಪಿಟಲ್ ಅಲ್ಲಿ ತುಂಬಾನೇ ಮಹಿಳೆಯರು ಡಾಕ್ಟರ್ಸ್ ಎಲ್ಲ ಸಾವನ್ನಪ್ಪಿದ್ದಾರೆ. ಮತ್ತೆ ತಾಂತ್ರಿ ಕೂಡ ಸಾವನ್ನಪ್ಪಿರೋದು ಪೇಪರ್ ಅಲ್ಲಿ ಬಂದಿದೆ. ಜೊತೆಗೆ ಇಲ್ಲಿ ಸಾವನ್ನಪ್ಪಿರೋರ ಕೂದಲ ಸ್ಯಾಂಪಲ್ಸ್ ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ತಾಂತ್ರಿ ಮತ್ತೆ ಆರುಮ್ನ ಕೂದಲು ಕೂಡ ಇದೆ. ಗಾಬರಿಯಾಗಿ ಪೀಕಾ ಈ ಸ್ಯಾಂಪಲ್ಸ್ ನ ತಗೊಂಡು ಹೋಗೋಕೆ ನೋಡಿದಾಗ ಸರಿಯಾದ ಸಮಯಕ್ಕೆ ಡಾಕ್ಟರ್ ರಿಂಗೋ ಬರ್ತಿದ್ದಾರೆ. ಅದಕ್ಕೆ ಡೋರ್ ಹಿಂದೆ ಬಚ್ಚಿಡ್ಕೊಂಡು ಆಮೇಲೆ ಅವರಿಗೆ ಕಾಣದಂಗೆ ತಪ್ಪಿಸ್ಕೋಬೇಕಾದ್ರೆ ಡಾಕ್ಟರ್ ಟಿಟೋ ಇವಳನ್ನ ನೋಡ್ತಾರೆ. ಡಾಕ್ಟರ್ ರಿಂಗೋ ನನ್ನ ನೋಡಿದ್ರೆ ಏನ್ ಮಾಡ್ತಾರೋ ಗೊತ್ತಿಲ್ಲ, ಅವರು ಸರಿ ಇಲ್ಲ, ಮೊದ್ಲು ಇಲ್ಲಿಂದ ಹೋಗೋಣ ಅಂತ ಪೀಕಾ ಹೇಳಿದಾಗ ಡಾಕ್ಟರ್ ಟಿಟೋ ಇವಳನ್ನ ಯಾರು ಇಲ್ದೇ ಇರೋ ಜಾಗಕ್ಕೆ ಕರ್ಕೊಂಡ್ ಬರ್ತಾರೆ. ಪೀಕಾ ಹೇಳ್ತಾಳೆ, ತಾಂತ್ರಿ ಹಾಸ್ಪಿಟಲ್ ಅಲ್ಲಿ ನೇಣು ಹಾಕೊಂಡಿದ್ದು ಬರೀ ರೂಮರ್ಸ್ ಅಷ್ಟೇ ಅಂತ ಅನ್ಕೊಂಡಿದ್ವಿ, ಆದ್ರೆ ನ್ಯೂಸ್ ಪೇಪರ್ ನೋಡಿದ್ಮೇಲೆ ಗೊತ್ತಾಯ್ತು ಅದು ನಿಜಾನೇ, ಡಾಕ್ಟರ್ ರಿಂಗೋನೇ ಏನೋ ಮಾಡಿರ್ಬೇಕು ಅಂದಾಗ ಡಾಕ್ಟರ್ ಟಿಟೋ ತಾಂತ್ರಿ ತುಂಬಾನೇ ಒಳ್ಳೆಯವಳು, ಆದ್ರೆ ಏನಾಯ್ತೋ ಗೊತ್ತಿಲ್ಲ, ಅದೇ ಹೈಡ್ರೋಥೆರಪಿ ರೂಮ್ ಅಲ್ಲಿ ಪ್ರಾಣ ಕಳ್ಕೊಂಡ್ಲು. ಜನ ಹಾಸ್ಪಿಟಲ್ಗೆ ಬರೋದು ಕಡಿಮೆ ಆಯ್ತು, ಹಾಸ್ಪಿಟಲ್ ನ ಮುಚ್ಚುವಂತ ಪರಿಸ್ಥಿತಿ ಬಂತು. ನಾನು ಫಾರಿನ್ ಗೆ ಹೋಗಿದ್ದೆ, ಈಗ ವಾಪಸ್ ಬಂದ್ಮೇಲೆ ಹಾಸ್ಪಿಟಲ್ ನ ಓಪನ್ ಮಾಡಿ ಜನರ ನಂಬಿಕೆ ಗಳಿಸೋಕೆ ಟ್ರೈ ಮಾಡ್ತಿದ್ದೀನಿ. ಈ ಡಾಕ್ಟರ್ ರಿಂಗೋ ಏನ್ ತೊಂದರೆ ಮಾಡ್ತಾನೋ ಗೊತ್ತಿಲ್ಲ, ಹೇಗಾದ್ರೂ ಆಗ್ಲಿ ಆರುಮ್ನ ನಾವು ಕಾಪಾಡಬೇಕು ಅಂತ ಹೇಳಿ ಈದ ಮತ್ತೆ ಮೋಮಿಂಗ್ ಇದ್ದ ರೂಮ್ಗೆ ಆರುಮ್ನ ಎತ್ಕೊಂಡ್ ಬಂದು ಮಲಗಿಸ್ತಾರೆ. ರಾತ್ರಿ ಪೀಕಾ ಮಲಗಿದ್ದಾಗ ಆರುಮ್ ಬೆಡ್ ಮೇಲೆ ಒದ್ದಾಡ್ತಾ ಇದ್ದಾಳೆ. ಯಾಕಂದ್ರೆ ಕನ್ಸಲ್ಲಿ ತಾಂತ್ರಿ ಹಾಸ್ಪಿಟಲ್ ನ ಹತ್ರನೇ ಗುಂಡಿ ತೆಗಿತಾ ಇದ್ದಾಳೆ. ಈದ ತಾಂತ್ರಿಗೆ ಸಮಾಧಾನ ಮಾಡ್ತಿರೋದು ಕೂಡ ಆರುಮ್ಗೆ ಕಾಣಿಸುತ್ತೆ. ಇಷ್ಟೊತ್ತಿಗಾಗ್ಲೇ ಪೂರ್ತಿ ಗುಂಡಿ ತೆಗೆದು ಭೂಮಿ ಒಳಗೆ ಹೋಗಿರೋ ತಾಂತ್ರಿ ಹತ್ರ ಆರುಮ್ ಬಂದಾಗ ತಾಂತ್ರಿಯವಳನ್ನ ಹಿಡ್ಕೊಂಡು ಯಾಕೆ ಹೆದರ್ಕೊಂತಾ ಇದ್ಯಾ, ಬಾ ನನ್ ಜೊತೆ ಅಂತ ಗುಂಡಿ ಒಳಗೆ ಎಳ್ಕೊಂಡ್ ಬಿಡ್ತಾಳೆ. ಇದು ಕನ್ಸಲ್ಲಿ ನಡೆದಿದ್ದು. ರಿಯಲ್ ಆಗಿ ತಾಂತ್ರಿ ಆರುಮ್ ನ ಪೊಸೆಸ್ ಮಾಡ್ಕೊಂಡು ಇಲ್ಲಿಂದ ಕರ್ಕೊಂಡು ಹೋಗಿದ್ದಾಳೆ. ಪೀಕಾ ಎದ್ದು ಆರುಮ್ ಎಲ್ಲಿ ಅಂತ ಹುಡ್ಕೊಂಡು ಓಡಾಡ್ಬೇಕಾದ್ರೆ ಹೈಡ್ರೋಥೆರಪಿ ರೂಮ್ ಅಲ್ಲಿ ನಾನೇನು ತಪ್ಪೇ ಮಾಡಿಲ್ಲ, ಅವನು ಸಾಯ್ಬೇಕಾಗಿದ್ದು ಅಂತ ಪದೇ ಪದೇ ಹೇಳ್ತಿರೋದನ್ನ ಪೀಕಾ ಕೇಳಿಸ್ಕೊಂಡು ಒಳಗೆ ಹೇಗಪ್ಪ ಹೋಗೋದು ಅಂತ ಯೋಚನೆ ಮಾಡ್ತಿದ್ದಾಳೆ. ಮೋಮಿಂಗ್ ರೂಮ್ ಗೆ ಹೋಗೋಕಾಗ್ದಂಗೆ ಗೋಡೆ ಕಟ್ಬಿಟ್ಟಿದನಲ್ಲ, ಹಾಗಾಗಿ ಅದಕ್ಕೆ ಮೊದಲು ಡಾಕ್ಟರ್ ಟಿಟೋಗೆ ಫೋನ್ ಮಾಡಿ ಸಹಾಯಕ್ಕೆ ಕರೀತಾಳೆ. ಆಮೇಲೆ ಇಲ್ಲೇ ಮೇಲೆ ಸೀಲಿಂಗ್ ಹೊಡೆದೋಗಿರೋದು ನೋಡಿ ಏಣಿ ತಗೊಂಡು ಬಂದು ಮೇಲೆ ಹತ್ತುತ್ತಾಳೆ. ಇಲ್ಲಿಂದ ಹೈಡ್ರೋಥೆರಪಿ ರೂಮ್ ಗೆ ಹೋಗೋಕೆ ದಾರಿ ಸಿಗುತ್ತೆ. ಕೊನೆಗೂ ರೂಮ್ ಗೆ ಬರ್ತಾಳೆ. ಹಿಂದೆನೆ ಡಾಕ್ಟರ್ ಟಿಟೋ ಬಂದು ಏಣಿನ ನೋಡಿ ಹತ್ತೋಕೆ ಹೋದಾಗ ಏಣಿನೇ ಮುರಿದೋಗ್ಬಿಡುತ್ತೆ. ಪೀಕಾ ಪೊಸೆಸ್ಡ್ ಆಗಿರೋ ಆರುಮ್ ನ ಕಾಪಾಡೋಕೆ ಹೋದಾಗ ಬಾತ್ ಟಬ್ ಅಲ್ಲಿ ಕೂತಿರೋ ಆರುಮ್ ಪೀಕಾನ ಎಳ್ಕೊಂಡು ಬಾತ್ ಟಬ್ ನ ನೀರಲ್ಲಿ ಮುಳುಗ್ಸೋಕೆ ಶುರು ಮಾಡ್ತಾಳೆ. ಈಗ ಪೀಕಾಗೆ ತಾಂತ್ರಿ ಜೊತೆ ಏನೆಲ್ಲ ಆಗಿತ್ತು ಅಂತ ಕಣ್ ಮುಂದೆನೆ ಕಾಣಿಸುತ್ತೆ. ಡಾಕ್ಟರ್ ಟಿಟೋ ನೀರಲ್ಲಿ ಏನೋ ಮಿಕ್ಸ್ ಮಾಡಿ ತಾಂತ್ರಿಗೆ ಕೊಟ್ಟಾಗ ನೀರ್ ಕುಡಿದು ಪ್ರಜ್ಞೆ ತಪ್ತಾಳೆ. ಆಗ ಇವಳ ಮೇಲೆ ಡಾಕ್ಟರ್ ಟಿಟೋ ಅತ್ಯಾಚಾರ ಮಾಡಿರ್ತಾನೆ. ತಾಂತ್ರಿಗೆ ಎಚ್ಚರಿಕೆ ಆದಾಗ ಏನ್ ನಡೆದಿದೆ ಅನ್ನೋದು ಗೊತ್ತಾಗಿ ಅಳುತ್ತಿದ್ದಾಗ ಈ ವಿಷಯ ಯಾರಿಗಾದ್ರೂ ಹೇಳಿದ್ರೆ ನಿನ್ನ ಮತ್ತೆ ನಿನ್ನ ಫ್ಯಾಮಿಲಿ ಅವ್ರನ್ನ ಕೂಡ ಸಾಯಿಸ್ತೀನಿ ಅಂತ ಹೆದರಿಸಿರ್ತಾನೆ. ಹಾಗಾಗಿ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ ಹಾಗೆ ತಾಂತ್ರಿ ಯಾವಾಗ್ಲೂ ಬೇಜಾರಾಗಿರ್ತಾಳೆ. ತನ್ನ ಕ್ಲೋಸ್ ಫ್ರೆಂಡ್ ಈದ ಹತ್ರನು ಏನು ಹೇಳ್ಕೊಂಡಿರಲ್ಲ. ಆದ್ರೆ ಒಂದಿನ ಯಾರಿಗೋ ಫೋನ್ ಮಾಡಿ ವಿಷಯ ಹೇಳೋಕೆ ನೋಡಿದಾಗ ತಾಂತ್ರಿನ ಡಾಕ್ಟರ್ ಟಿಟೋ ಹೈಡ್ರೋಥೆರಪಿ ರೂಮ್ ಗೆ ಎಳ್ಕೊಂಡ್ ಬಂದು ನೀರಲ್ಲಿ ಮುಳುಗಿಸಿ ಬಾತ್ ಟಬ್ ಗೆ ತಲೆ ಹೊಡ್ಸಿ ಪ್ರಜ್ಞೆ ತಪ್ಪಿಸ್ತಾನೆ. ಅದಕ್ಕೆ ಇಲ್ಲೆಲ್ಲ ರಕ್ತ ಆಗಿದ್ದು ಮತ್ತೆ ಕೂದಲನ್ನ ಹಿಡ್ಕೊಂಡು ಎಳ್ಕೊಂಡ್ ಬಂದಿದ್ರಿಂದ ಕೂದಲು ಕೂಡ ಕಟ್ ಆಗಿ ಬಿದ್ದಿರುತ್ತೆ. ತಾಂತ್ರಿ ಇನ್ನೂ ಬದುಕಿರ್ತಾಳೆ. ಆದ್ರೆ ಬದುಕಿದಳ ಅಂತಾನು ಚೆಕ್ ಮಾಡ್ದಲೆ ಹೇರು ಮತ್ತೆ ಮೋಮಿಂಗ್ ಗೆ ದುಡ್ಡು ಕೊಟ್ಟು ನೇಣು ಹಾಕೋಕೆ ಹೇಳಿರ್ತಾನೆ. ಮೋಮಿಂಗ್ ಗೆ ಈ ಕೆಲಸ ಮಾಡೋಕೆ ಇಷ್ಟ ಇರಲ್ಲ. ಇವನಿಗೆ ಟೇಟೋ ಹೆದರಿಸಿದ್ರಿಂದ ಸಹಾಯ ಮಾಡ್ಲೇಬೇಕಾಯ್ತು. ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ ಹಾಗೆ ನೇಣು ಹಾಕಿ ಹೋಗಾದ್ಮೇಲೆ ತಾಂತ್ರಿಗೆ ಎಚ್ಚರಿಕೆ ಆಗುತ್ತೆ. ಆದರೆ ಕಾಪಾಡೋಕೆ ಯಾರು ಇರಲ್ಲ, ಒದ್ದಾಡ್ತಿದ್ದಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಈದ ಪೇಷಂಟ್ ನ ಕರ್ಕೊಂಡ್ ಬಂದಾಗ ಇನ್ನೂ ಜೀವ ಇರುತ್ತೆ. ಈದ ಕಿರ್ಚಾಡೋ ಶಬ್ದ ಕೇಳಿ ಡಾಕ್ಟರ್ ಟಿಟೋ ಬಂದು ನಾನು ಇವಳನ್ನ ಕಾಪಾಡ್ತೀನಿ, ಪೇಷಂಟ್ ನ ಕರ್ಕೊಂಡ್ ಹೋಗುವಂತ ಈದನ ಕಳಿಸಿ ತಾಂತ್ರಿಯ ಕತ್ತನ್ನ ಮುರಿದು ಸಾಯಿಸ್ಬಿಡ್ತಾನೆ. ಇದೆಲ್ಲ ತನ್ನ ಮುಂದೆನೆ ನಡೆದಿರೋ ಹಾಗೆ ಪೀಕಾಗೆ ಕಾಣಿಸ್ತು. ಇಷ್ಟೊತ್ತಿಗಾಗ್ಲೇ ಟಿಟೋ ಹೈಡ್ರೋಥೆರಪಿ ರೂಮ್ ನ ಗೋಡೆಯನ್ನೇ ಹೊಡೆದಾಕಿ ಒಳಗೆ ಬಂದು ಆ ರೂಮ್ ಗೆ ಹೊಡಿತಾನೆ. ಎಲ್ಲ ಗೊತ್ತಾಗಿರೋ ಪೀಕಾ ಆ ರೂಮ್ ನ ಇಲ್ಲಿಂದ ಕರ್ಕೊಂಡು ಹೋಗೋಕೆ ನೋಡ್ತಾಳೆ. ಆ ರೂಮ್ ಗೆ ಓಡಾಡೋಕೆ ಆಗ್ತಿಲ್ಲ. ಹೊರಗೆ ಹೋಗೋವರೆಗೂ ಸ್ವಲ್ಪ ಹೊತ್ತು ಸುಮ್ನಿರೋದ್ ಬಿಟ್ಟು ಡಾಕ್ಟರ್ ಟಿಟೋ ಮುಂದೆನೆ ನನ್ ಮೇಲೆ ಅತ್ಯಾಚಾರ ಮಾಡೋಕೆ ನೋಡಿದ್ದು ಡಾಕ್ಟರ್ ಟಿಟೋನೆ ಅಂತ ಹೇಳ್ಬಿಡ್ತಾಳೆ.
ಆರುಮ್ ಇದನ್ನೆಲ್ಲ ಹೇಳೋ ಟೈಮಲ್ಲಿ ಹೇಳಲಿಲ್ಲ, ತಪ್ಪಾದ ಸಂದರ್ಭದಲ್ಲಿ ಹೇಳ್ಬಿಟ್ಲು. ಹಾಗಾಗಿ ಡಾಕ್ಟರ್ ಟಿಟೋ ಇವರಿಬ್ಬರ ಮೇಲೂ ದಾಳಿ ಮಾಡಿ ಪೀಕಾನ ಇಟ್ಕೊಂಡು ಏನಾದ್ರೂ ಮಾಡೋ ಅಷ್ಟ್ರಲ್ಲಿ ಡಾಕ್ಟರ್ ರಿಂಗೋ ಬರ್ತಾರೆ. ಹಿಂದೆಯಿಂದ IV ಟ್ಯೂಬ್ ನ ಕತ್ತಿಗೆ ಸುತ್ತಿ ಪ್ರಜ್ಞೆ ತಪ್ಪಿಸ್ತಾರೆ. ಸೊ ಈಗ ನಮ್ಗೆ ಗೊತ್ತಾಯ್ತು ಡಾಕ್ಟರ್ ರಿಂಗೋ ಕೆಟ್ಟವರಲ್ಲ, ಮೊದ್ಲಿಂದನೂ ಪೀಕಾ ಮತ್ತೆ ಆರುಮ್ ನ ಕಾಪಾಡೋಕೆ ನೋಡ್ತಿದ್ದಾರೆ. ಇವರಿಬ್ರು ಇಂಟರ್ನ್ಶಿಪ್ ಗೆ ಬಂದಾಗ ಕೇವಲ ಹುಡುಗರಿಗೆ ಅಷ್ಟೇ ಇಂಟರ್ನ್ಶಿಪ್ ಗೆ ಅವಕಾಶ ಕೊಡೋದು ಅಂತ ಹೇಳಿ ಕಳ್ಸೋಕೆ ನೋಡಿದ್ರು. ಆದ್ರೆ ಟಿಟೋ ಪರ್ಮಿಷನ್ ಕೊಟ್ಟಿದ್ದ. ಡಾಕ್ಟರ್ ರಿಂಗೋಗೆ ಟಿಟೋ ಮೇಲೆ ಡೌಟ್ ಇದ್ರು, ಸಾಕ್ಷಿಗಳಿರ್ಲಿಲ್ಲ. ಅದಕ್ಕೆ ಇವರ ಬ್ಯಾಗ್ ಅಲ್ಲಿ ನ್ಯೂಸ್ ಪೇಪರ್ ಮತ್ತೆ ಕೂದಲಿನ ಸ್ಯಾಂಪಲ್ಸ್ ಇದ್ದಿದ್ದು. ಡಾಕ್ಟರ್ ಟಿಟೋ ಎಷ್ಟು ಹುಡುಗಿಯರನ್ನ ಕೊಂದಿದ್ದನೋ ಅವರೆಲ್ಲರ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ ಮಾಡಿಸೋ ಅವಕಾಶ ಸಿಕ್ಕಿರಲ್ಲ. ಅಟ್ಲೀಸ್ಟ್ ಕೂದಲನ್ನ ಆದ್ರೂ ಎವಿಡೆನ್ಸ್ ಆಗಿ ಬಳಸಬಹುದು ಅಂತ ಇಟ್ಕೊಂಡಿದ್ರು. ವಿಷಯ ಗೊತ್ತಿಲ್ಲದೆ ಅದನ್ನ ಕೂಡ ಕತ್ಕೊಂಡು ಹೋಗಿ ಟಿಟೋ ಕೈಗೆನೆ ಕೊಟ್ಟಿದ್ದಾಳೆ ಪೀಕಾ. ಇದಾಗೂ ಈ ವಿಷಯ ಎಲ್ಲ ಗೊತ್ತಿರಲ್ಲ. ಗೊತ್ತಿರ್ಬೋದೇನೋ ಅಂತ ಮೋಮಿಂಗ್ ಸಾವನ್ನಪ್ಪಿರೋ ವಿಷಯ ಗೊತ್ತಾದಾಗ ಡಾಕ್ಟರ್ ರಿಂಗೋ ಈದಾ ಹತ್ರ ಹೋಗಿ ನನ್ನಿಂದ ಏನಾದ್ರೂ ಮುಚ್ಚಿಡ್ತಿದ್ರೆ ಹೇಳಿ, ಇಲ್ಲಾಂದ್ರೆ ನಿಮ್ಮನ್ನ ಕಾಪಾಡೋಕ್ ಆಗಲ್ಲ ಅಂತ ಕೇಳಿದ್ದು. ಅದನ್ನ ಪೀಕಾ ನೋಡಿ ತಪ್ಪಾಗಿ ತಿಳ್ಕೊಂಡು ಈದಾಗೆ ಹೆದರಿಸ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ಲು. ಸೊ ಈಗ ಡಾಕ್ಟರ್ ರಿಂಗೋ ಹೇಳ್ತಾರೆ ತಾಂತ್ರಿ ತನ್ನ ಫಿಯಾನ್ಸೆ ಆಗಿದ್ಲು ಅಂತ. ಅಂದ್ರೆ ಇವರು ಮತ್ತೆ ತಾಂತ್ರಿ ಮದುವೆ ಆಗ್ಬೇಕಾಗಿತ್ತು. ಆದ್ರೆ ಮೊದ್ಲೇನೆ ತಾಂತ್ರಿ ಪ್ರೆಗ್ನೆಂಟ್ ಆಗಿರೋ ವಿಷಯ ಗೊತ್ತಾಗಿ ರಿಂಗೋಗೆ ತುಂಬಾನೇ ದುಃಖ ಆಗಿರುತ್ತೆ. ಯಾಕಂದ್ರೆ ಮಗುವಿನ ತಂದೆ ಇವರಾಗಿರ್ಲಿಲ್ಲ, ಟಿಟೋ ಆಗಿರ್ತಾನೆ. ತಾಂತ್ರಿ ಸಾವನ್ನಪ್ಪಿದ ನಂತರ ಪೊಲೀಸ್ ನ ಕರೆಸಿರ್ತಾರೆ ಡಾಕ್ಟರ್ ರಿಂಗೋ. ಆದ್ರೆ ಪೊಲೀಸ್ ಅವ್ರಿಗೆ ದುಡ್ಡು ಕೊಟ್ಟು ಇನ್ವೆಸ್ಟಿಗೇಷನ್ ಮಾಡದೇ ಇರೋ ಹಾಗೆ ನೋಡ್ಕೊಂಡಿರ್ತಾನೆ. ರಿಂಗೋ ಇದೇ ಹಾಸ್ಪಿಟಲ್ ಅಲ್ಲಿ ಇದ್ರೆ ಸರಿ ಹೋಗಲ್ಲ ಅಂತ ಕೆಲಸದಿಂದ ತೆಗೆಯೋದು ಇಲ್ಲ. ಇದ್ರು ನಂದೇನ್ ಕಿತ್ಕೊಳ್ಳೋಕೆ ಸಾಧ್ಯ ಅಂತ ಓವರ್ ಕಾನ್ಫಿಡೆನ್ಸ್ ಟಿಟೋಗೆ. ಹಾಸ್ಪಿಟಲ್ ಅಲ್ಲಿ ಏನ್ ನಡೀತಿದೆ ಅಂತ ಗೊತ್ತಾದ ಮೇಲೂ ಡಾಕ್ಟರ್ ರಿಂಗೋ ಇಲ್ಲಿಂದ ಹೋಗಲ್ಲ. ಹಾಸ್ಪಿಟಲ್ ಅಲ್ಲೇ ಇದ್ದು ಎವಿಡೆನ್ಸ್ ನ ಕಲೆಕ್ಟ್ ಮಾಡೋಕೆ ಶುರು ಮಾಡಿರ್ತಾರೆ. ಆದ್ರೆ ಇಷ್ಟೆಲ್ಲ ಪೀಕಾಗೆ ಎಕ್ಸ್ಪ್ಲೈನ್ ಮಾಡೋ ಅಷ್ಟೊತ್ತಿಗಾಗ್ಲೇ ಟಿಟೋಗೆ ಪ್ರಜ್ಞೆ ಬಂದಿದೆ. ಟಿಟೋ ಒಂದು ಶಾರ್ಪ್ ಆಗಿರೋ ವಸ್ತುವಿಂದ ಡಾಕ್ಟರ್ ರಿಂಗೋನ ಹೊಟ್ಟೆಗೆ ಚುಚ್ತಾನೆ. ಇದೇ ಗ್ಯಾಪ್ ಅಲ್ಲಿ ಪೀಕಾ ಆರುಮ್ ನ ಕರ್ಕೊಂಡು ಹತ್ರದ ಒಂದು ಬಿಲ್ಡಿಂಗ್ ಗೆ ಬಂದು ಬಚ್ಚಿಡ್ಕೊಂಡಿದ್ದಾರೆ. ಹಿಂದೆನೆ ಇವರಿಬ್ಬರನ್ನ ಕೊಲ್ಲೋಕೆ ಟಿಟೋ ಬಂದಾಗ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ಅಲ್ಲಿ ನಮಗೆ ಗೊತ್ತಾಗುತ್ತೆ ಇವನು ಈ ತರ ಸೈಕೋ ಯಾಕಾದ ಅಂತ. ಟಿಟೋ ಚಿಕ್ಕವನಿದ್ದಾಗ ಇವನ ತಂದೆ ಯಾವಾಗ್ಲೂ ಕುಡಿಯೋದು ಮತ್ತೆ ಹುಷಾರ್ ಇಲ್ದೇ ಇರೋ ತನ್ನ ಹೆಂಡತಿ ಮೇಲೆನೆ ಬಲಾತ್ಕಾರ ಮಾಡ್ತಿರ್ತಾನೆ. ಆಗ ತನ್ನ ತಾಯಿಯನ್ನ ಕಾಪಾಡೋಕೆ ತಂದೆಯನ್ನೇ ಕೊಲ್ಲೋಕೆ ಪ್ಲಾನ್ ಮಾಡ್ತಾನೆ ಟಿಟೋ. ಆದ್ರೆ ಆಗಿರಲ್ಲ. ಕೊನೆಗೂ ದೊಡ್ಡವನಾದ್ಮೇಲೆ ತನ್ನ ತಂದೆಯ ಡ್ರಿಂಕ್ ಅಲ್ಲಿ ವಿಷ ಬೆರೆಸಿ ಕೊಟ್ಟು ಸಾಯಿಸಿರ್ತಾನೆ. ತನ್ನ ತಂದೆಯನ್ನ ಆ ರೀತಿ ನೋಡಿ ಬೆಳೆದವನು ಈಗ ಸೈಕೋ ಆಗಿದ್ದಾನೆ. ಯಾರನ್ನು ಕೊಲ್ಲೋಕು ಹಿಂದೆ ಮುಂದೆ ನೋಡಲ್ಲ. ಈಗ ಬಚ್ಚಿಡ್ಕೊಂಡಿದ್ದ ಪೀಕಾ ಟಿಟೋ ಮೇಲೆ ದಾಳಿ ಮಾಡೋಕೆ ಬಂದಾಗ ಇವನೇ ಇವಳಿಗೆ ಚೆನ್ನಾಗಿ ಹೊಡೆದು ಕೊಲ್ಲೋ ಅಷ್ಟ್ರಲ್ಲಿ ಈದಾ ಬರ್ತಾಳೆ. ಈದಾ ಇವನಿಗೆ 2 ಸಲ ಚಾಕುವಿಂದ ಚುಚ್ತಾಳೆ. ಊರಿಗೆ ಹೊರಟಿದ್ದ ಈದಾ ಹಾಸ್ಪಿಟಲ್ ಅಲ್ಲೇ ಇರೋರು ತಾಂತ್ರಿಯ ಕೊಲೆ ಮಾಡಿದರೆ ತನ್ನ ಗಂಡ ಕೂಡ ಇದರಲ್ಲೇ ಭಾಗಿಯಾಗಿದ್ದ ಅಂದ್ರೆ ಪೀಕಾ ಮತ್ತೆ ಆರುಂಗೂ ಕೂಡ ತೊಂದರೆ ಆಗ್ಬೋದು ಅಂತ ವಾಪಸ್ ಬಂದಿದ್ದಾಳೆ. ಈದಾ ಆರುಮ್ ಹತ್ರ ಹೋದಾಗ ಇವಳು ತಾಂತ್ರಿ ತರ ಮಾತಾಡಿದಾಗ ಈದಾ ತುಂಬಾನೇ ಅಳ್ತಾಳೆ, ನಿನ್ನ ಮಿಸ್ ಮಾಡ್ಕೊಂತಿದ್ದೆ ಅಂತ. ಒಂದು ಕ್ಷಣ ಆರುಮ್ನ ಜಾಗದಲ್ಲಿ ಇವಳಿಗೆ ತಾಂತ್ರಿನೇ ಕಾಣಿಸ್ತಾಳೆ. ಇದೇ ಸಮಯಕ್ಕೆ ಹಿಂದೆಯಿಂದ ಟಿಟೋ ಬಂದು ಈದಾಳ ಕತ್ತನ್ನ ಕುಯ್ದು ಸಾಯಿಸೇ ಬಿಡ್ತಾನೆ. ಇನ್ನ ಇವರಿಬ್ಬರನ್ನ ಕಾಪಾಡೋಕೆ ಯಾರು ಇಲ್ಲ ಅಂತ ಅನ್ಕೊಳ್ಳುವಾಗ್ಲೇ ಹಾಸ್ಪಿಟಲ್ ಇಂದ ತಾಂತ್ರಿಯ ಆತ್ಮ ಬಂದು ಆರುಮ್ನ ಪೊಸೆಸ್ ಮಾಡ್ಕೊಂಡಾಗ ಪೊಸೆಸ್ಡ್ ಆಗಿರೋ ಆರುಮ್ ಟಿಟೋ ಮೇಲೆನೆ ದಾಳಿ ಮಾಡ್ತಾಳೆ. ಇವನ ಹತ್ರನೇ ಇದ್ದ ದೊಡ್ಡ ಸಿರೆಂಜ್ ಇಂದ ಒಂದೇ ಸಮ ದೇಹಕ್ಕೆ ಚುಚ್ಚಿ ಮುಖಕ್ಕೆ ಚುಚ್ಚಿ ಒಂದು ಕಣ್ಣನ್ನ ಕೂಡ ಕಿತ್ತಾಕ್ತಾಳೆ. ಇನ್ನೊಂದು ಕಣ್ಣಿಗೆ ಸಿರೆಂಜ್ ಇಂದ ಚುಚ್ಚೋಕೆ ಹೋದಾಗ ಪೀಕಾ ಇವಳನ್ನ ತಡಿತಾಳೆ. ನಾನು ಪ್ರಾಮಿಸ್ ಮಾಡ್ತೀನಿ, ನಾವೆಲ್ಲರೂ ಸೇರಿ ಇವನಿಗೆ ಖಂಡಿತ ಶಿಕ್ಷೆ ಕೊಡಿಸ್ತೀವಿ, ಇದರಿಂದ ನಿನಗೆ ಮುಕ್ತಿ ಸಿಗುತ್ತೆ ಅಂದಾಗ ತಾಂತ್ರಿ ಆರುಮ್ನ ಬಿಟ್ಟು ಹೋಗ್ತಾಳೆ. ಆರುಮೆ ಕೊಲೆ ಮಾಡಿದ್ದು ಅಂತ ಆಗೋದ್ರೆ ಕಷ್ಟ ಅಂತ ಪೀಕಾ ಈ ರೀತಿ ಆರುಮ್ನ ಕಾಪಾಡಿದ್ದು. ಅದೇ ಇನ್ನೊಂದ್ ಕಡೆ ಹೊಟ್ಟೆಗೆ ಚುಚ್ಚಿಸ್ಕೊಂಡು ಬಿದ್ದಿದ್ದ ಡಾಕ್ಟರ್ ರಿಂಗೋ ಎದ್ದು ಇವರೇ ಬ್ಯಾಂಡೇಜ್ ಎಲ್ಲ ಹಾಕೊಂಡು ಸುತ್ತಿಗೆ ತಗೊಂಡು ಬಂದು ಹೈಡ್ರೋಥೆರಪಿ ರೂಮ್ ಅಲ್ಲಿ ಇರೋ ಬಾತ್ ಟಬ್ ನ ಹೊಡೆದಾಕೋಕೆ ಶುರು ಮಾಡ್ತಾರೆ. ಯಾಕಂದ್ರೆ ಮೊದ್ಲೇ ತಾಂತ್ರಿಯ ಆತ್ಮ ಕಾಣಿಸ್ಕೊಂಡಿರೋ ವಿಷಯ ಪೀಕಾ ಇವರಿಗೆ ಹೇಳಿದ್ಲು. ಹಾಗಾಗಿ ಬಾತ್ ಟಬ್ ನ ಹೊಡೆದಾಕೋದ್ರಿಂದ ಆದ್ರೂ ಅವಳಿಗೆ ಮುಕ್ತಿ ಸಿಗ್ಬೋದು ಅಂತ ಈ ರೀತಿ ಮಾಡ್ತಿದ್ದಾರೆ. ಎಲ್ಲ ಆದ್ಮೇಲೆ ಮುಂದಿನ ದಿನ ಬೆಳಗ್ಗೆ ಪೊಲೀಸ್ ಅವರೆಲ್ಲ ಬಂದು ಡಾಕ್ಟರ್ ರಿಂಗೋನ ಆಂಬುಲೆನ್ಸ್ ಅಲ್ಲಿ ಕಳಿಸ್ತಾರೆ. ಇನ್ನೂ ಬದುಕಿರೋ ಟಿಟೋನ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗಿ ಅಲ್ಲಿಂದ ಜೈಲ್ಗೆ ಕಳಿಸ್ತಾರೆ. ಆರುಮ್ ಮತ್ತೆ ಪೀಕಾ ಏನೋ ಈ ತೊಂದರೆಯಿಂದ ಹೊರಗೆ ಬಂದ್ರು. ಆದ್ರೆ ಟಿಟೋನ ತಾಂತ್ರಿ ಸುಮ್ನೆ ಬಿಡೋ ಹಾಗೆ ಕಾಣ್ತಿಲ್ಲ. ಸ್ವಲ್ಪ ದಿನಗಳಾದ್ಮೇಲೆ ಜೈಲಲ್ಲಿ ಇರೋ ಟಿಟೋನ ಭೇಟಿ ಆಗೋಕೆ ಇವನ ಮಾಜಿ ಹೆಂಡತಿ ಆಯು ಬರ್ತಾಳೆ. ಈಗ ನಮ್ಗೆ ಗೊತ್ತಾಯ್ತು ಆಯು ಮೊದಲನೇ ಬಾರಿ ಪೀಕಾ ಮತ್ತೆ ಆರುಮ್ನ ಹಾಸ್ಪಿಟಲ್ ಅಲ್ಲಿ ನೋಡಿದಾಗ ಆರುಮ್ನ ಹಿಂದೆ ತಾಂತ್ರಿಯ ಆತ್ಮ ನಿಂತಿರೋದು ಕಾಣಿಸಿರುತ್ತೆ. ಅಲ್ಲಿಂದ ಎದ್ದು ಹೋಗ್ಬೇಕಾದ್ರೆ ಟಿಟೋನ ಕಿವಿಯಲ್ಲಿ ಏನೋ ಹೇಳ್ತಾಳಲ್ಲ, ಅದು ತಾಂತ್ರಿ ನಿನ್ಗೋಸ್ಕರ ಬರ್ತಿದ್ದಾಳೆ ಅಂತ ಹೇಳಿದ್ದು. ಇವಳ ಮಾತನ್ನ ಕೇಳಿರ್ಲಿಲ್ಲ. ಈಗ ಜೈಲಿಗೆ ಬಂದಿದ್ದಾನೆ. ಇಲ್ಲೇ ಇವನನ್ನ ಕೊಲ್ಲೋಕೆ ತಾಂತ್ರಿ ಕೂಡ ಬಂದಿದ್ದಾಳೆ. ಎಲ್ಲಿದ್ದಾಳೆ ಅಂದ್ರೆ ಆಯುನ ದೇಹದಲ್ಲಿ. ಆರುಮ್ ಕೈಯಲ್ಲಿ ಕೊಲೆ ಮಾಡ್ಸೋದು ಬೇಡ, ಆಯು ಕೈಯಲ್ಲಿ ಮಾಡ್ಸೋಣ ಅಂತ ಬಂದಿದ್ದಾಳೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಅಂದ್ರೆ ಆಯುನ ಪೊಸೆಸ್ ಮಾಡ್ಕೊಂಡಿರೋ ತಾಂತ್ರಿ ಟಿಟೋನ ಸಾಯಿಸಿದ ಮೇಲೆನೆ ಮುಕ್ತಿ ಸಿಗೋದು. ಸೊ ಸ್ನೇಹಿತರೆ, ಈ ಮೂವಿ ನಿಮ್ಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.